ಖಂ ವಾಯುಮಗ್ನಿಂ ಸಲಿಲಂ ಮಹೀಂ ಚ ಜ್ಯೋತಿಂಷಿ ಸತ್ವಾನಿ ದಿಶೋ ದ್ರುಮಾದೀನ್ ಸರಿತ್ ಸಮುದ್ರಾಂಶ್ಚ ಹರೇಶ್ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಃ ವಿಸೃಜ್ಯ ಸ್ವಯಂ ಆತ್ಮಸ್ಥಾಂ ದೃಶ್ಯವ್ರೀಡಾಂ ಚ ದೈಹಿಕೀಂ ಪ್ರಣಮೇದ್ ದಂಡವದ್ಭೂಮೌ ಆಶ್ವಚಂಡಾಲ ಗೋಖರಂ ಯಾವತ್ ಸರ್ವೇಷು ಭೂತೇಷು ಮದ್ಭಾವೋ ನೋಪಜಾಯತೆ ತಾವದೇವಮುಪಾಸೀತ ವಾಂಗ್ಮನಃ ಕಾಯವೃತ್ತಿಭಿಃ ಅಯಂ ಹಿ ಸರ್ವಕಲ್ಪಾನಾಂ ಸಧ್ರೀಚೀನೋ ಮತೋ ಮಮ ಮದ್ಭಾವಃ ಸರ್ವಭೂತೇಷು ವಾಂಗ್ಮನಃ ಕಾಯವೃತ್ತಿಭಿಃ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಧಿ ಅಕರ್ತಾರಂ ಅವ್ಯಯಂ. ಶ್ರೀ ಗುರುಭ್ಯೋ ನಮಃ. ಶೋಭನ ಸಂವತ್ಸರದ ದಕ್ಷಿಣಾಯನದ ವರ್ಷ ಋತುವಿನ ಅಧಿಕ ಶ್ರಾವಣ ಮಾಸದ ಈ ಅಮಾವಾಸ್ಯೆಯ ದಿನ ನಾವು ನೋಡಬೇಕಾಗಿರುವಂಥ ವಿಷಯ, ಈ ಹಿಂದೆ ಭಗವದ್ಗೀತೆಯಲ್ಲಿ ನಾವು ಅವಲೋಕಿಸಿದ ಒಂದು ವಿಷಯ ಮತ್ತು ಭಾಗವತ ಸಾರೋದ್ಧಾರದಲ್ಲಿ ಕಳೆದ ದಿವಸ ನೋಡಿದಂಥ ಒಂದು ವಿಷಯ ಕೂಡ ಆಗಿದೆ. ಹೀಗೆ ಭಾಗವತ ಮತ್ತು ಭಗವದ್ಗೀತೆಯ ಶ್ರವಣ ಈ ಹಿಂದೆ ನಾವೇನು ಮಾಡಿದ್ದೀವಿ ಅದು ಎರಡಕ್ಕೂ ಸಂಬಂಧಪಟ್ಟಂತೆ ಮನುಷ್ಯನ ಆತ್ಮಾವಲೋಕನಕ್ಕೆ ಅವಕಾಶ ಮಾಡಿಕೊಡುವಂಥ ಬಹಳ ಮಹತ್ವದ ವಿಷಯ. ಕಳೆದ ಒಂದು 2-3 ದಿವಸಗಳಲ್ಲಿ ನಾನು ಕೂಡ ಈ ವಿಷಯವನ್ನು ಮನಸ್ಸಿನಲ್ಲೇ ಬಹಳ ಮಥನಕ್ಕೆ ಒಳಪಡಿಸಿದೆ. ಏನು ಹೇಳಿದೆ ಆ ಭಾಗವತದ ಶ್ಲೋಕ ಮತ್ತೆ ಭಗವದ್ಗೀತೆ ಏನು ಹೇಳಿದೆ? ಸುಹೃನ್ಮಿತ್ರಾದಿರಾಧೀರ ಮಧ್ಯಸ್ಥ ದ್ವೇಷ್ಯ ಬಂಧುಷೋ ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಎಲ್ಲ ಕಡೆ ಭಗವಂತನನ್ನು ಕಾಣಬೇಕು ಅಂತ ಭಗವದ್ಗೀತೆಯು ಹೇಳಿದೆ, ಭಾಗವತವು ಕೂಡ ಅದನ್ನೇ ಹೇಳಿದೆ. ಗರ್ಭಗುಡಿಯಲ್ಲಿ ಮತ್ತೆ ಮನೆಯ ದೇವಾಲಯದಲ್ಲಿ ಇರುವಂಥ ಕಟ್ಟಿಗೆಯ ಕಲ್ಲಿನ ಮತ್ತೆ ಲೋಹದ ವಿಗ್ರಹಗಳು ಮಾತ್ರ ವಿಗ್ರಹ ಅಲ್ಲ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಈ ಪಂಚಮಹಾಭೂತಗಳು, ಸೂರ್ಯ, ಚಂದ್ರ ಮೊದಲಾದ ಆಕಾಶ ಕಾಯಗಳು, ಸಕಲ ಜೀವಿಗಳು ಕೂಡ, ವೃಕ್ಷಗಳು, ನದಿ, ಸಮುದ್ರ, ದೇವತೆಗಳು, ದೈತ್ಯರು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಭಗವಂತನ ಅಧೀನ. ಅದೆಲ್ಲವೂ ಕೂಡ ಭಗವಂತನ ಶರೀರ ಅಂತ ತಿಳಿದು ಅವಕ್ಕೆ ನಮಸ್ಕಾರ ಮಾಡ್ಬೇಕಂತ. ಹೇಗೆ ನಮಸ್ಕಾರ ಮಾಡಬೇಕು? ಈಗ ನಾವು ನೋಡಿದ ಶ್ಲೋಕ ಇದು ಭಾಗವತದ 11ನೇ ಸ್ಕಂದದ 2ನೇ ಅಧ್ಯಾಯದ 41ನೇ ಶ್ಲೋಕ. ಆ 11ನೇ ಸ್ಕಂದದ 29ನೇ ಅಧ್ಯಾಯದಲ್ಲಿ ಕೂಡ 16, 17, 18ನೇ ಶ್ಲೋಕಗಳನ್ನು ಹೇಳ್ತಾರೆ. ವಿಸೃಜ್ಯ ಸ್ವಯಂ ಆತ್ಮಸ್ಥಾಂ ಅಂತ ಶ್ಲೋಕ. ತನ್ನ ಸುತ್ತಮುತ್ತಲಿರುವಂತಹ ಪ್ರತಿಯೊಂದು ಜೀವವೂ ಕೂಡ, ನಾಯಿ ಇರಬಹುದು, ತೀರಾ ಅಸಂಸ್ಕೃತನಾದಂತಹ, ಅಧಾರ್ಮಿಕ ಅಂತ ಅನ್ಸ್ಕೊಂಡಿರುವಂತಹ, ಅಂತಸ್ತು ಇತ್ಯಾದಿಗಳ ದೃಷ್ಟಿಯಿಂದ ತುಂಬ ಕೆಳಗಿರುವಂತಹ ನೀಚ ವ್ಯಕ್ತಿಯೇ ಇರ್ಬೋದು, ಮತ್ತೆ ಯಾವುದೇ ಕ್ರೂರ ಪ್ರಾಣಿ ಇರಬಹುದು. ಅದನ್ನೆಲ್ಲವನ್ನು ನೋಡಿದ ಮೇಲೆ ಅಲ್ಲಿ ಭಗವಂತ ಇದ್ದಾನೆ ಅಂತ ಸುಮ್ಮನೆ ಮನಸ್ಸಿನಲ್ಲಿ ಆಲೋಚನೆ ಮಾಡುವುದಲ್ಲ. ಪ್ರಣಮೇತ ದಂಡವತ್ ಭೂಮವು, ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅದು ಹೇಗೆ? ಕಳೆದ ದಿವಸ ಆದ ಭಾಗ ಅದು, ಅದನ್ನು ಮತ್ತೊಂದ್ಸರಿ ಅನುವಾದಿಸ್ತಿದ್ದೇನೆ ಅಷ್ಟೇ. ದೇವತಾ ವಿಗ್ರಹಕ್ಕೆ ನಮಸ್ಕಾರ ಮಾಡಬಹುದು, ತಂದೆ, ತಾಯಿ, ಗುರು ಇತ್ಯಾದಿಗಳಿಗೆ, ಸ್ವಾಮಿಗಳಿಗೆ ಅನಾಯಾಸವಾಗಿ ನಮಸ್ಕಾರ ಮಾಡ್ತೇವೆ. ನಾಯಿಗೆ ನಮಸ್ಕಾರ ಮಾಡುವಂದ್ರೆ ಹೇಗೆ?
ಅನೇಕ ಬಾರಿ ಯಾವ ವ್ಯಕ್ತಿಗಳನ್ನ ತುಂಬ ಅಸಂಸ್ಕೃತರು ಅಧಾರ್ಮಿಕರು ಅಂತ ನಾವು ಭಾವಿಸ್ತೀವೋ ಅಂಥ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡೋದು ಹೇಗೆ? ತುಳಸಿಗೆ ನಮಸ್ಕಾರ ಮಾಡೋ ಅಂದ್ರೆ ಮಾಡ್ಯವು, ಪಾರ್ಥೇನಿಯಂ ಗಿಡಕ್ಕೆ ನಮಸ್ಕಾರ ಮಾಡೋದು ಹೇಗೆ ಅಂತ ಹೀಗೆಲ್ಲ ಅನಿಸ್ತದೆ. ಒಂದು ವೇಳೆ ಪಾರ್ಥೇನಿಯಂ ಗಿಡಕ್ಕೆ ಕಾಂಗ್ರೆಸ್ ಗಿಡಕ್ಕೆ ನಮಸ್ಕಾರ ಮಾಡು ಅಂದ್ರೂ ಮಾಡಿಯೇವ. ಕೆಲವು ವ್ಯಕ್ತಿಗಳಿಗೆ ನಮಸ್ಕಾರ ಮಾಡ್ಲಿಕ್ಕೆ ಮನಸ್ಸು ಹಿಂಜರಿತದೆ. ಹೇಗದು ಅಂದ್ರೆ ದೃಶ್ಯ ವ್ರೀಡಾಂ ದೈಹಿಕೀಂ, ಮನಸ್ಸಿನಲ್ಲಿ ತನು ಮನದಲ್ಲಿ ಏನಾದರೂ ನಾಚಿಕೆ ಮೂಡಿದ್ರೆ ನಾಚಿಕೆಯನ್ನು ಗೆಲ್ಲಬೇಕು, ಗೆದ್ದು ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ನಾನು ಲಜ್ಜೆಯ ಕರ್ತು ಅಶಕ್ಯಂ, ನಮ್ಮ ಮನಸ್ಸಿನ ಭಾವನೆಗಳನ್ನು ಓದಿದ್ದಾರೆ ವಿಷ್ಣು ತೀರ್ಥರು. ನಮಸ್ಕಾರ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ ಅಂದ್ರೆ ಆಗೋದಿಲ್ಲ ಅನ್ಬೇಡ, ಭಾಗವತ ಹೇಳಿದೆ ಆದ್ರಿಂದ ಮಾಡಬೇಕು ಅಂತ ಮನಸ್ಸಿಗೆ ಒಂದು ಸಮಾಧಾನ ಹೇಳ್ಕೊ, ಅದನ್ನ ಕಲಿ. ಆದ್ಯೆ ಪ್ರಣಮೇದಿತಿ ತದ್ವಿಧಾನ ವೈಯರ್ಥ್ಯಾತ್, ನಮಸ್ಕಾರ ಮಾಡುವುದನ್ನು ಅಭ್ಯಾಸ ಮಾಡ್ಕೊ. ಮನಸ್ಸು ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ, ಆದರೆ ಮನಸ್ಸಿಗೊಂದಿಷ್ಟು ಶಾಸ್ತ್ರದ ವಿಧಾನಗಳನ್ನ ತುಂಬಿದ್ರೆ, ಮನಸ್ಸಿಗೆ ಸಮಾಧಾನ ಹೇಳಿದ್ರೆ ಆ ಥರ ನಮಸ್ಕಾರ ಮಾಡೋದು ಅಶಕ್ಯ ಏನಲ್ಲ, ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಮೊದಲು ಮಾನಸಿಕ ನಮಸ್ಕಾರಕ್ಕೆ, ಮಾನಸಿಕವಾಗಿ ಎದುರಿಗೆ ಬಂದ ವ್ಯಕ್ತಿಯನ್ನ ಭಗವಂತನ ವಿಗ್ರಹ ಅಂತ ಭಾವಿಸಿ ಮಾನಸಿಕವಾಗಿ ಅವನಿಗೆ ನಮಸ್ಕಾರ ಮಾಡಲಿಕ್ಕೆ ಮೊದಲು ಅಭ್ಯಾಸ ಮಾಡಬೇಕು. ಮುಂದೆ ಕಾಯಿಕ ವಾಚಿಕ ನಮಸ್ಕಾರಗಳನ್ನು ಕೂಡ, ದೇಹದ ಕಾಯಿಕ ನಮಸ್ಕಾರ ಅಂದ್ರೆ ದೇಹದಿಂದ ಅಡ್ಡ ಬೀಳೋದು, ವಾಚಿಕ ನಮಸ್ಕಾರ ಅಂದ್ರೆ ನಮಸ್ಕಾರ ಬನ್ನಿ ಅಂತ ಗೌರವದಿಂದ ಮಾತಾಡಿಸೋದು. ಇದೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಅಭ್ಯಾಸ ಆಗ್ತದೆ. ಪ್ರತಿಬಂಧಿಕಾಮಪಿ ಮಾನಸೀಂ ಲಬ್ಜಾಂ ಸ್ವಬುದ್ಧ್ಯ ವಿನಿಗೃಹ್ಯ ಮಾನಸ ವಂದನಂ ಕ್ರಿಯತೆ ತಥಾ ವಾಚನಿಕೀಂ ದೈಹಿಕೀಂ ಚ ಲಜ್ಜಾಂ ಸ್ವಬುದ್ಧ್ಯ ವಿನಿಗೃಹ್ಯ, ತಿಳುವಳಿಕೆ ಮೂಲಕ ಅದನ್ನೆಲ್ಲ ನಿಗ್ರಹ ಮಾಡಿಕೊಂಡು ನಮಸ್ಕಾರ ಮಾಡಬೇಕು. ಆ ನಾಚಿಕೆಯನ್ನು ನಿಗ್ರಹಿಸ್ಕೋಬೇಕು ಸಾಧಕ ಅಂತ ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ ವಿಷ್ಣು ತೀರ್ಥರು. ಮತ್ತೆ ಇಲ್ಲಿ ಬಂದಿರುವಂತಹ ವಿಷಯಗಳನ್ನ ಅನೇಕ ಜನ ಸಮಾಜವನ್ನು ಬಲ್ಲವರ ಜೊತೆ ಚರ್ಚಿಸಿದೆ, ಕೆಲವು ಗುರುಗಳ ಜೊತೆನೂ ಕೂಡ ಚರ್ಚಿಸಿದೆ. ನಮಸ್ಕಾರ ಮಾಡಲೇಬೇಕು ಅಂತ ಹೇಳ್ತದೆ ಶಾಸ್ತ್ರ, ಆದರೆ ಒಂದು ವೇಳೆ ನಮಸ್ಕಾರ ಮಾಡ್ಲಿಕ್ಕೆ ಆಗದೆ ಹೋದ್ರೆ ಮಾಡದೇ ಇರುವುದು ತಪ್ಪೇನಾಗ್ಲಿಕ್ಕಿಲ್ಲ, ಆದರೆ ನಮಸ್ಕಾರ ಮಾಡಿದ್ರಿಂದ ಅದಕ್ಕೊಂದು ಮಹಾ ಲಾಭ ಇದೆ ಅಂತ ಅನೇಕ ಜನ ಅದ್ರ ಬಗ್ಗೆ ಅಭಿಪ್ರಾಯಪಟ್ಟರು. ನಮಸ್ಕಾರ ಮಾಡಿದ್ರೇನು ತಪ್ಪಿಲ್ಲ, ಮಾಡಿದ್ರೆ ಒಳ್ಳೆಯದು ಅಂತ ಅಭಿಪ್ರಾಯಪಟ್ಟರು. ನಾವಿವತ್ತು ಹೇಗಿದ್ದೀವಿ ಅಂದ್ರೆ, ಅನೇಕ ಕಡೆ ನಮಗೆ ಬಹುವಚನದಿಂದ ಗೌರವ ಕೊಡ್ಲಿಕ್ಕೂ ಸಾಧ್ಯ ಆಗ್ತಿರೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ಇದ್ದೀವಿ ನಾವಿವತ್ತು. ಮನುಷ್ಯ ಅನೇಕ ಭ್ರಮಗಳಲ್ಲಿ ಮುಳುಗಿರ್ತಾನೆ. ಅಂತಹ ಭ್ರಮಗಳನ್ನೆಲ್ಲ ನೀಗಿಕೊಂಡು ನಾವು ಗೌರವಿಸುವುದನ್ನು ಮೊದಲು ಅಭ್ಯಾಸ ಮಾಡಬೇಕು, ಮಾನಸಿಕ ನಮಸ್ಕಾರವನ್ನು ಮೊದಲು ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ದಿದ್ದನ್ನೇ. ವ್ಯಕ್ತಿಯೊಬ್ಬನ್ನ ಬಹುವಚನದಿಂದ ನಾವು ಮಾತಾಡಿಸ್ತೀವಲ್ಲ, ಯಾಕೆ? ಶ್ರೀಮಂತರಾದವ್ರನ್ನ, ಅಧಿಕಾರಸ್ಥರನ್ನ ಮಾತಾಡಿಸ್ತೇವೆ. ಯಾಕೆಂದ್ರೆ ಅವ್ರ ಸ್ಥಾನಮಾನ ದೊಡ್ಡದಾಗಿರ್ತದೆ. ಮತ್ತು ಯಾರ್ಯಾರೋ ಸಮಾಜದಲ್ಲಿ ಯಾವ್ಯಾವ ದೃಷ್ಟಿಯಿಂದ ಉನ್ನತರಾದವ್ರನ್ನೆಲ್ಲ ಮಾತಾಡಿಸ್ತೇವೆ. ಆರ್ಥಿಕವಾಗಿ ಅಷ್ಟೇನು ಬಲಿಷ್ಠನಲ್ಲದ, ಅಂತಸ್ತು, ಜಾತಿ, ಜನ, ವರ್ಗ ಇತ್ಯಾದಿಗಳ ದೃಷ್ಟಿಯಿಂದ ಕಡಿಮೆ ಇದ್ದವನನ್ನ ಬಹುವಚನದಿಂದ ಮಾತಾಡಿಸ್ಲಿಕ್ಕೆ ನಮ್ಮ ಮನಸ್ಸು ಒಪ್ಪೋದಿಲ್ಲಲ್ಲ. ಹಾಗಾದ್ರೆ ನಾವು ಬೆಲೆ ಕೊಡೋದು ಆ ಸ್ಥಾನಮಾನಕ್ಕೆ ಅಂತ ಆಯ್ತು, ಆ ಧನಕ್ಕೆ ಅಂತ ಆಯ್ತು. ಧನ ಇದ್ದವನಿಗೆ, ಅಧಿಕಾರ ಇದ್ದವನಿಗೆ ಯಾವುದೇ ಮಾರ್ಗ ಇಲ್ಲದೇನೆ ಬಹುವಚನದಿಂದ ಮಾತಾಡಿಸ್ತೇವೆ. ಹಾಗಾದ್ರೆ ನಮ್ಮ ಧೋರಣೆ ಇದು ತುಂಬ ಕ್ಷುದ್ರ ಆಯ್ತು. ಇದನ್ನು ಭಗವಂತ ಇಂಥ ಧೋರಣೆ ಮೆಚ್ಚಲಿಕ್ಕಿಲ್ಲ. ಬಹುವಚನದಿಂದ ಮಾತಾಡಿಸುವುದ್ರ ಅರ್ಥ ಏನು? ಆರ್ಥಿಕವಾಗಿ ಸ್ಥಾನಮಾನದ ದೃಷ್ಟಿಯಿಂದ ಒಬ್ಬ ವ್ಯಕ್ತಿ ದೊಡ್ಡವನು ಅಲ್ಲದೆ ಹೋದ್ರೂ ಕೂಡ ಆ ವ್ಯಕ್ತಿಯಲ್ಲಿ ಭಗವಂತ ಇದ್ದಾನೆ,
ಭಗವಂತನ ಪರಿವಾರ ದೇವತಾ ಗಣ ಇದೆ. ಎಲ್ಲ ದೇವತೆಗಳು ಕೂಡ ಆ ದೇಹದಲ್ಲಿ ಇರಲೇಬೇಕಲ್ಲ. ಕಣ್ಣಿನೊಳಗೆ ಸೂರ್ಯ ಇರಬೇಕು, ಮಾತಿನೊಳಗೆ ಅಗ್ನಿ ಇರಬೇಕು, ಮೂಗಿನೊಳಗೆ ಅಶ್ವಿನಿ ದೇವತೆಗಳು ಇರಬೇಕು. ಎಲ್ಲ ದೇವತೆಗಳು ಇದ್ದಾಗಲೇ ಈ ದೇಹ ನಡೆಯೋದು. ಅದ್ರ ಬಹುವಚನ ಕೊಡೋದು ನಾವು ಭಗವಂತನ ಅನೇಕ ರೂಪಗಳಿಗೆ ಮತ್ತು ಭಗವಂತನ ಪರಿವಾರ ದೇವತಾ ಗಣಗಳಿಗೆ. ಇದನ್ನೆಲ್ಲ ನಾವು ಮೊದಲು ಅಭ್ಯಾಸ ಮಾಡಬೇಕು. ಹಿಂದೆ ಅದನ್ನು ಭಗವದ್ಗೀತಾ ಪ್ರವಚನದಲ್ಲಿ ವಿಕಾಸ್ ಸರಿ ಹೇಳಿದ್ದೆ. ವ್ಯಕ್ತಿ ಎದುರಿಗೆ ಬಂದ ಕೂಡಲೇ ಮೊದಲು ಯಾವ ಜಾತಿಯವನು ಅಂತ ನೋಡೋ ಪರಿಸ್ಥಿತಿ ಒಳಗೆ ನಾವಿದ್ದೀವಿ. ಅಂಥ ಕೆಟ್ಟ ಅಭ್ಯಾಸಗಳನ್ನು ರೂಢಿಸ್ಕೊಂಡಿದ್ದೇವೆ. ಅಂಥ ನಮಗೆ ಮೊದಲು ಭಗವದ್ಗೀತೆಯೂ ಹೇಳುವಂತೆ ಈ ಪ್ರವಚನ ಭಗವದ್ಗೀತೆಗೂ ಅನ್ವಿತ ಆಗ್ತದೆ, ಹಾಗೆ ಭಾಗವತ್ ಸಾರ್ವಧಾರಕ್ಕೂ ಅನ್ವಿತ ಆಗ್ತದೆ. ಅದಕ್ಕಾಗಿ ಇದನ್ನು ಹೇಳಿದೆ. ಮಾನಸಿಕ ನಮಸ್ಕಾರವನ್ನು ಮೊದಲು ಅಭ್ಯಾಸ ಮಾಡ್ಕೊಳ್ಳಿ. ಮಾನಸಿಕವಾಗಿ ಎದುರಿಗಿರುವಂಥ ವ್ಯಕ್ತಿಯನ್ನ ಭಗವಂತನ ಸನ್ನಿಧಾನ ಇವನಲ್ಲಿದೆ, ಭಗವಂತನ ಪ್ರತೀಕ ಇವನು ಅಂತ ಗೌರವಿಸುವುದನ್ನು ಮೊದಲು ಅಭ್ಯಾಸ ಮಾಡ್ಕೊಳ್ಬೇಕು. ಅದು ಅಭ್ಯಾಸ ಆದರೆ ನಮ್ಮ ಮನಸ್ಸು ಪಳಗಿದ್ರೆ ಮುಂದೆ ದೈಹಿಕ ನಮಸ್ಕಾರ ಮತ್ತು ವಾಚಿಕ ನಮಸ್ಕಾರಕ್ಕೂ ಕೂಡ ಅಭ್ಯಾಸ ಆಗ್ತದೆ ಅಂತ ಭಾಗವತ ಸಾರ್ವಧಾರದ ವ್ಯಾಖ್ಯಾನ ಹೇಳುವುದು ಅದಕ್ಕಾಗಿ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಈ ಶಾಂತಿ ಪರ್ವದ ಸಾರ ಸಂಗ್ರಹ ಮಾಡುವಾಗ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೆಲವು ಮಾತುಗಳನ್ನು ಉದ್ಧರಿಸಿದ್ದಾರೆ. ಹರಿಭಕ್ತ ವನುಚ್ಚಸ್ತು ವರ್ಣೋಚ್ಚೋ ನಾತಿ ಪೂಜ್ಯತೆ ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ. ವರ್ಣೋಚ್ಚ, ವರ್ಣದ ದೃಷ್ಟಿಯಿಂದ ಜಾತಿ ದೃಷ್ಟಿಯಿಂದ ಉಚ್ಚ ಆಗಿರ್ಬೋದು ಒಬ್ಬ ವ್ಯಕ್ತಿ, ಶ್ರೇಷ್ಠ ಅನ್ಸ್ಕೊಂಡಿರ್ಬೋದು. ಆದರೆ ಭಗವದ್ಭಕ್ತಿ ಅವನಲ್ಲಿ ಇಲ್ಲದೆ ಹೋದ್ರೆ ಅಂಥವನನ್ನೇನು ಗೌರವಿಸ್ಬೇಕಾಗಿಲ್ಲ, ತಿರಸ್ಕಾರನೇ ಮಾಡ್ಬೇಕು, ಅವನು ದೂರ ಇಡಬೇಕು ಅವನನ್ನು, ಅಷ್ಟೇ ಅರ್ಥ. ವರ್ಣಹೀನೋ ಹರಿಪ್ರಿಯ, ವರ್ಣದ ದೃಷ್ಟಿಯಿಂದ ಅಷ್ಟೇನು ಉಚ್ಚ ಅಲ್ಲ, ಆದರೆ ಭಗವಂತನ ಭಕ್ತ ಅಂತ ಆದರೆ ವಿನಾ ಪ್ರಣಾಮಂ ಪೂಜ್ಯಸ್ತು, ನಮಸ್ಕಾರ ಮಾಡದೇನೆ ಅವನಿಗೆ ಗೌರವ ಕೊಡಬೇಕು. ಅಂದರೆ ಇದರ ಅರ್ಥ ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆದರೆ ನಮಸ್ಕಾರ ಮಾಡಿಯೇ ಬಿಡ್ರಿ, ಆಗದೆ ಹೋದ್ರೆ ಗೌರವ ಆದರೂ ಕೊಡ್ರಿ, ಅದನ್ನಾದರೂ ಅಭ್ಯಾಸ ಮಾಡ್ಕೊಳ್ರಿ ಅಂತ ತಾತ್ಪರ್ಯ ನಿರ್ಣಯನೂ ಹೇಳಿದಂತೆ ಕಾಣಿಸ್ತದೆ. ಯಾವುದೇ ಶಾಸ್ತ್ರದ ಮಾತನ್ನು ಓದುವಾಗ ವ್ಯಾಖ್ಯಾನ ಮಾಡುವವರು ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ನಮಸ್ಕಾರ ಮಾಡಬಾರ್ದು, ಕೇವಲ ಗೌರವ ಮಾತ್ರ ಕೊಡಬೇಕು ಅಂತ ಕೆಲವರು ಅನ್ಬೋದು. ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದ್ರೂ ಗೌರವನ್ನಾದರೂ ಕೊಡ್ರಿ ಅಂತ ಇನ್ನೊಬ್ರು ಅರ್ಥ ಮಾಡ್ಬೋದು. ಈ ವ್ಯಾಖ್ಯಾನಗಳ ಭಿನ್ನ ಅಭಿಪ್ರಾಯ ಬಗೆಹರಿಯುವಂಥದ್ದಲ್ಲ. ಅದಕ್ಕಾಗಿ ಕಳೆದ ದಿವಸದ ಪ್ರವಚನದಲ್ಲಿ ಅದನ್ನು ಹೇಳಿದ್ದೆ. ಇಷ್ಟನ್ನೆಲ್ಲ ಓದಿದ್ದಾದ್ಮೇಲೆ, ಇಷ್ಟನ್ನೆಲ್ಲ ಕೂತ್ಕೊಂಡು ಪ್ರವಚನ ಹೇಳಿದ ಮೇಲೆ ಅದಂತೆ ನಾವು ನಡ್ಕೋಬೇಕಲ್ಲ. ನನ್ನಲ್ಲೂ ಇದರಲ್ಲಿ ಏನಾದರೂ ಪರಿಣಾಮ ಆಗ್ತದೆ ಅನ್ನೋ ಕಾದು ನೋಡೋಣ ಅಂತ ಕಳೆದ ದಿವಸ ಹೇಳಿದ್ದೆ. ಅದಕ್ಕಾಗಿಯೇ ನಮ್ಮ ಗುರುಗಳಾದಂಥ ಕೆಲವರು ವಿದ್ವಾಂಸರನ್ನು ಮಾತಾಡಿಸಿದೆ. ಸ್ವಯಂ ಪುರಾಣಿಕಾಚಾರ್ಯರು ಇದನ್ನೆಲ್ಲ ವ್ಯಾಖ್ಯಾನ ಅನುವಾದಿಸಿದವರು ಇವತ್ತಿಲ್ಲ, ಇದ್ರೆ ಅವ್ರದ್ದು ಅಭಿಪ್ರಾಯ ಕೇಳಬಹುದಿತ್ತು, ಇವ್ರು ಏನು ನಿಮ್ಮ ಅಭಿಪ್ರಾಯ ಅಂತ. ಆದರೆ ಅವರ ಸಹವರ್ತಿಗಳು ಅಂತ ಕೆಲವು ವಿದ್ವಾಂಸರನ್ನು ಮಾತಾಡಿಸ್ಲಿಕ್ಕೆ ಸಾಧ್ಯ ಆಯಿತು. ಅದಲ್ಲದೇ ಸಮಾಜದಲ್ಲಿ ಸಾಕಷ್ಟು ಸಮಾಜದ ಎಲ್ಲ ಮುಖಗಳನ್ನು ನೋಡಿದವರನ್ನು ಕೂಡ ಕೆಲವ್ರನ್ನ ಮಾತಾಡಿಸೋದು ಸಾಧ್ಯ ಆಯಿತು. ಹಾಗೆ ಮಾತಾಡ್ಸಲಿಕ್ಕೆ ಸಾಧ್ಯ ಆಗಿದಾಗ ನಮಸ್ಕಾರ ಮಾಡಿದ್ರಿಂದ ಮಹಾಫಲ ಇದೆ, ಮಾಡೋದು ಬಹಳ ಒಳ್ಳೆಯದು ಅಂತ ಕೆಲವರು ಅಭಿಪ್ರಾಯಪಟ್ಟರು. ಇಷ್ಟಾದರೂ ನಾ ಹೇಳಿದ್ದನ್ನು ನೀವು ಎಲ್ಲರೂ ಒಪ್ಪಲೇಬೇಕು ಅಂತಿಲ್ಲ, ಒಪ್ಪಿಗೆ ಆಗದೇ ಇರಬಹುದು ಅನೇಕ ದೃಷ್ಟಿಗಳಲ್ಲಿ, ಆದರೆ ಹೇಳೋದನ್ನು ಹೇಳಿದ್ದೇನೆ. ಇದನ್ನೆಲ್ಲ ಆಲೋಚನೆ ಮಾಡ್ತಾ ಹೊರಟಾಗ ಒಂದೆರಡು ಸಂಗತಿಗಳು ನನ್ನ ಗಮನಕ್ಕೆ ಬಂದವು. ದಾಸ ಪರಂಪರೆಯಲ್ಲಿ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಮೊದಲಾದವರಿದ್ದಾರಲ್ಲ, ಆ ನಂತರ ಒಬ್ಬರು ಮೊದಲ ಕಲ್ಲು ಶೇಷದಾಸರು ಅಂತ, ಆದಿಶಿಲಾ ಶೇಷದಾಸರು ಅಂತ ಕರೀತಾರೆ. ಮೊದಲ ಕಲ್ಲು ಅಂತ ಅದು ಊರು. ಅವರು ವಿಜಯದಾಸರ ಭಕ್ತರು. ವಿಜಯದಾಸರ ಸನ್ನಿಧಾನಕ್ಕೆ ಚಿಪ್ಪಗಿರಿಗೆ ಹೋದಾಗ ಅಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಇತ್ಯಾದಿಗಳನ್ನ ಅವ್ರು ಹಾಕ್ತಿದ್ರು. ಆ ಸಂದರ್ಭದಲ್ಲಿ ಆದಿಶಿಲಾ ಶೇಷದಾಸರು ಅಲ್ಲಿದ್ದಾಗ ಬೇರೆ ಯಾರೇ ಜನ ಅಲ್ಲಿ ಬಂದರು, ಆ ಬಂದ ಜನ ಯಾವ ಜಾತಿಗೆ ಸಂಬಂಧಪಟ್ಟವರು ಏನು ಅನ್ನೋದನ್ನು ಗಮನಿಸದೆ ಎಲ್ರಿಗೂ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಿದ್ರು. ಇದರ ಅರ್ಥ ಏನು? ಜ್ಞಾನಿಯಾದವನಿಗೆ ಎಲ್ಲ ಕಡೆಯೂ ಭಗವಂತ ಕಾಣಿಸ್ತಾನೆ, ಸಾಕ್ಷಾತ್ತಾಗಿ ಪ್ರತ್ಯಕ್ಷವಾಗೇ ಕಾಣಿಸ್ತಾನೆ. ನಮ್ಮಂಥವನಿಗೆ ಎಲ್ಲ ಕಡೆ ಪ್ರತ್ಯಕ್ಷವಾಗಿ ಭಗವಂತ ಕಾಣದೇ ಇರಬಹುದು, ಇದ್ದಾನೆ ಅಂತ ತಿಳ್ಕೊಂಡಾದ್ರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆಯಲ್ಲ. ಅದಲ್ಲದೆ ಅದರ ಜೊತೆಗೆ ಪಾಂಡುರಂಗಿ ಹುಚ್ಚಾಚಾರ್ಯರು, ಇಂದ್ರೇಶ ದಾಸರು ಅಂತ, ಅವರು ಕೂಡ ಈ ಥರ ಮಾಡ್ತಿದ್ರು, ಎಲ್ರಿಗೂ ನಮಸ್ಕಾರ ಮಾಡ್ತಿದ್ರು ಅಂತ ಅನ್ನೋದನ್ನ ನಾನು ಕೇಳಿ ತಿಳಿದೆ.
ಅಂಥವ್ರು ಕೆಲವರ ಮೂಲಕ. ಎಲ್ಲವನ್ನೂ ಪ್ರತ್ಯಕ್ಷವಾಗಿ ನಾನೇ ಓದಿಲ್ಲ, ಕೆಲವು ನಾನೇ ನೋಡುವುದು ಸಾಧ್ಯ ಇಲ್ಲ, ಅದು ಕೇಳಿ ತಿಳಿದೆ. ಅದನ್ನು ಯಾಕೆ ಇದನ್ನ ಮಾಡಿದರೆ ಒಳ್ಳೆಯದು ಅಂತ ಭಾವನೆ ನನಗೂ ಬಂತು, ಮತ್ತೆ ನನ್ನ ಜೊತೆ ಮಾತನಾಡಿದವರಿಗೂ ಕೂಡ ಆ ಭಾವನೆ ಯಾಕೆ ಬಂತು ಅಂದರೆ, ತಂದೆ ತಾಯಂದ್ರಿಗೆ ನಮಸ್ಕಾರ ಮಾಡ್ತೀವಿ, ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತೇವೆ, ಅದು ಸಹಜವಾಗಿ ಮಾಡೇ ಮಾಡ್ತೇವೆ. ಆ ನಮಸ್ಕಾರ ಮಾಡುವಾಗ ನಮ್ಮ ತಂದೆ ತಾಯಂದ್ರ ಒಳಗೆ ದೇವರಿದ್ದಾನೆ ಅಂತ ಎಲ್ಲ ಸಂದರ್ಭದಲ್ಲೂ ನನಗೆ ಬಂದೇ ಬರ್ತದಂತಿಲ್ಲ, ಯಾಕಂದ್ರೆ ಅಭ್ಯಾಸ ಆಗಿ ಹೋಗಿರ್ತದೆ. ಗುರುಗಳಿಗೆ ಮಾಡ್ತೀವಿ, ಅದಿರಲಿ ಗರ್ಭಗುಡಿಯಲ್ಲಿ ವಿಗ್ರಹಕ್ಕೆ ಮಾಡ್ತೀವಲ್ಲ, ನಮಸ್ಕಾರ ಮಾಡುವಾಗೆಲ್ಲ ಭಗವಂತನ ನೆನಪು ಬರ್ತದ ನಮಗೆ, ಅಭ್ಯಾಸದ ಮೂಲಕ ಮಾಡ್ತೇವೆ. ಪುತ್ರಸ್ಥಸ್ಯ ಹರೇ ಪೂಜಾಂ ಸ್ವರ್ಗತಃ ಕುರ್ವತ ಪೃಥ್ವೀ ಸ್ಥಿತಿ ಸ್ವರ್ಗಸ್ಥಸ್ಯಾಪಿ ಭವತಿ ಅಂತ ಐತರೇಯ ಉಪನಿಷತ್ ಭಾಷ್ಯ ಹೇಳ್ತದೆ. ತದಸ್ಯ ತೃತೀಯಂ ಜನ್ಮ ತದಸ್ಯ ಪ್ರಥಮಂ ಜನ್ಮ ಅಂತ. ನಿಮಗೆ ಮಗು ಹುಟ್ಟಿದ್ರೆ ಭಗವಂತನೇ ಹುಟ್ಟಿದಾನೆ ಅಂತ ತಿಳ್ಕೋಬೇಕು ಅಂತ ಐತರೇಯ ಉಪನಿಷತ್ತು ಮತ್ತು ಭಾಷ್ಯ ಹೇಳಿದೆ. ನಮ್ಮ ಸ್ಥಿತಿ ಹೇಗಿರ್ತದಂದ್ರೆ, ನನ್ನ ಅನುಭವನೇ ಹೇಳ್ತೇನೆ. ನನಗೆ ಮಕ್ಕಳು ಹುಟ್ಟಿದಾಗ ಆ ಮಗುವನ್ನು ಮೊದಲನೇ ಸರಿ ಆಸ್ಪತ್ರೆಯಲ್ಲಿ ನೋಡಿದಾಗ, ಇಲ್ಲಿಂದ ಹೋಗುವಾಗ ಅನ್ಕೊಂಡು ಹೋಗಿದ್ದೆ, ಆ ಮಗುವನ್ನು ನೋಡಿದಾಗ ಇಲ್ಲಿ ಭಗವಂತನ ಕಾಣಬೇಕು ಅಂತ. ಆದರೆ ಮೊದಲನೇ ಸರಿ ಮಗುವನ್ನು ನೋಡಿದಾಗ ನನಗಲ್ಲಿ ಭಗವಂತ ನೆನಪೇನು ಬರಲಿಲ್ಲ. ಯಾಕಂದರೆ ರಕ್ತ ಮಾಂಸದಿಂದ ತುಂಬಿದ ದೇಹದೊಳಗೆ ಇದ್ದವ್ರು ನಾವು. ಮಗುವನ್ನು ಮಮತೆ ಮಾತ್ರ ಬಂತು ಅಷ್ಟೇ, ನಾವಿರೋ ಸ್ಥಿತಿ ಹೀಗಿರ್ತದೆ. ಆದರೆ ಎರಡನೇ ದಿನ ಮಗುವನ್ನು ನೋಡುವಾಗ ದೃಢ ನಿರ್ಧಾರ ಮಾಡ್ಕೊಂಡು ಹೋಗಿದ್ದೆ, ಮಗುವನ್ನು ನೋಡಿದಾಗ ಅದ್ರಲ್ಲಿ ದೇವ್ರನ್ನ ಕಾಣಲೇಬೇಕು ಇವತ್ತಂತ. ದೇವ್ರ ಕಣ್ಣಿಗೆ ಕಾಣಲಿಲ್ಲ, ಅದು ವಿಷಯ ಬೇರೆ, ಯಾಕಂದ್ರೆ ನಾವು ಸಾಕ್ಷಾತ್ಕಾರ ಹೊಂದಿದವರಲ್ಲ, ಇನ್ನು ಸುಮ್ಮನೆ ಕೂತು ಪ್ರವಚನ ಮಾಡೋರಷ್ಟೇ. ಒಳಗೆ ದೇವ್ರು ಇದ್ದಾನೆ ಅಂತಾದರೂ ಆ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಆ ಮಗುವಿಗೇನು ಅವಾಗ ಅಡ್ಡ ಬೀಳಲಿಲ್ಲ. ಅಡ್ಡ ಬಿದ್ದು ಮಗುವಿಗೆ ಯಾಕೆ ಅಡ್ಡ ಬೀಳ್ತಾನೆ, ಮಗುವಿನ ಮನುಷ್ಯ ಅಂತ ಯಾರು ಅನ್ಕೋತಾರೇನೋ, ನಮಗೆ 108 ಗ್ರಹಿಕೆಗಳು ಬೀಳಲಿಲ್ಲ. ಆದರೆ ಭಗವಂತ ಇದ್ದಾನೆ ಅಂತ ಅವಾಗ ತಿಳ್ಕೊಂಡೆ. ಮುಂದೆ ಆ ಮಕ್ಕಳಿಗೆ ಏನಾದರೂ ಉಪಚಾರ ಮಾಡುವಾಗ, ನನ್ನ ಮಕ್ಕಳೇ ಅದರಿಂದ ಅವಕ್ಕೇನಾದ್ರು ಸ್ನಾನ ಇತ್ಯಾದಿ ಉಪಚಾರ ಮಾಡುವಾಗ ಇದು ಭಗವಂತನ ಪೂಜಾ ಅಂತ ಎಲ್ಲ ಸಂದರ್ಭದಲ್ಲೂ ಅಲ್ಲ, ಆವಾಗ ಬಹಳ ಪ್ರಯತ್ನ ಪಟ್ಟು ಆ ಭಾವನೆ ಒಂದು ರೂಢಿಸ್ಕೊಂಡೆ. ಇದೆಷ್ಟು ಕಷ್ಟ, ಪ್ರವಚನ ಹೇಳೋದು ಸುಲಭ, ಅಲ್ಲಿ ಆ ಸಂದರ್ಭದಲ್ಲಿ ಅದನ್ನು ನೆನಪು ಮಾಡ್ಕೊಳ್ಳೋದು ಬಹಳ ಕಷ್ಟ. ತಂದೆ ತಾಯಿ ಗುರು ವಿಗ್ರಹಗಳು ಮಕ್ಕಳು ಹೆಂಡತಿ ಜೊತೆಗೆ ಇದ್ದಾಗೆಲ್ಲ ಹೆಂಡತಿಯೊಳಗೆ ಭಗವಂತ ಇದ್ದಾನೆ ಅಂತ ನೆನಪು ಬರೋದು ಅಷ್ಟೇನು ಸುಲಭವಾದ ಸಂಗತಿ ಅಲ್ಲ. ಇದು ಎಲ್ಲಿ ನಮಸ್ಕಾರ ಮಾಡ್ತೀವೋ ಅಲ್ಲೇ ಇಷ್ಟು ಕಷ್ಟ ಇರುವಾಗ, ಇನ್ನು ಹೊರಗಡೆ ನಾವು ನಮಸ್ಕಾರ ಮಾಡಲೇಬೇಕು, ಬೇರೆ ವರ್ಣದ ವ್ಯಕ್ತಿಗೆ, ಬೇರೆ ಜಾತಿಯ ವರ್ಣ ವ್ಯಕ್ತಿಗೆ ನಮಸ್ಕಾರ ಮಾಡಲೇಬೇಕು, ನಾಯಿಗೆ ನಮಸ್ಕಾರ ಮಾಡಲೇಬೇಕು, ಹಾವಿಗೆ ನಮಸ್ಕಾರ ಮಾಡಲೇಬೇಕು ಅಂತ ಹೊರಟಾಗ, ಅದು ನಾವು ಅಭ್ಯಾಸದಿಂದ ಮಾಡೋದಲ್ಲ, ಪ್ರಯತ್ನ ಪೂರ್ವಕವಾಗಿ ಮಾಡ್ಲಿಕ್ಕೆ ಹೊರಟಾಗ ಅಲ್ಲಿ ಪ್ರಾಯ ಭಗವಂತ ನೆನಪು ಹಾಗೇ ಆಗ್ತದೆ. ಅಭ್ಯಾಸದಿಂದ ಮಾಡೋದಲ್ಲಲ್ಲ. ಯಾಕೆ ಮಾಡ್ತಿದ್ದೀವಿ ಅಂದ್ರೆ ಒಳಗೆ ದೇವರಿದ್ದಾನೆ ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀವಿ ಅಂತ ಹಠದಿಂದ ಪ್ರಯತ್ನ ಪೂರ್ವಕವಾಗಿ ಮಾಡ್ಲಿಕ್ಕೆ ಹೊರಟಿರೋದ್ರಿಂದ ಪ್ರಾಯ ಅಲ್ಲಿ ಭಗವಂತನನ್ನ ಕಾಣದೇ ಇದ್ರೂ ಇದ್ದಾನೆ ಅಂತ ನೆನಪಾದ್ರೂ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ. ಇದು ನನ್ನ ವಿಶ್ಲೇಷಣೆ. ಅದಕ್ಕಾಗಿ ಅಲ್ಲೆಲ್ಲ ನಮಸ್ಕಾರ ಮಾಡೋದನ್ನೇ ರೂಢಿಸ್ಕೊಂಡ್ರೆ ಒಳ್ಳೇದು. ಮಾಡದೇ ಇದ್ರೆ ತಪ್ಪಾಗಲಿಕ್ಕಿಲ್ಲ, ಆದರೆ ಮಾಡಿದ್ದು ಖಂಡಿತ ತಪ್ಪಲ್ಲ. ಅದಕ್ಕಾಗಿ ಮೊದಲ ಶೇಷದಾಸರದು ಇಂದ್ರೇಶದಾಸರದು ಎಲ್ಲ ಉದಾಹರಣೆ ಹೇಳಿದೆ. ಇದು ನೀವೆಲ್ಲ ಇದ್ದೀರಿ, ಆದ್ರಿಂದ ಇದು ಸ್ವಲ್ಪ ನೇರವಾಗಿ ಹೇಳಬೇಕು ಅಂತ ಅನ್ಕೊಂಡೆ. ಏನಾಗ್ತದೆ ನಾವು ಸಾಮಾನ್ಯವಾಗಿ ನಮಗೇನಾಗ್ತದೆ, ನನ್ನ ಸ್ಥಿತಿ ಏನಾಗ್ತದೆ, ವರ್ಣದಿಂದ ಹುಚ್ಚರಾದವರು, ಜಾತಿಯ ದೃಷ್ಟಿಯಿಂದ ಹುಚ್ಚರಾದವರು, ವಿದ್ವಾಂಸರು ಅಂತ ಕರೆಸ್ಕೊಂಡವರು, ಮಹಾಕುಲದಲ್ಲಿ ಹುಟ್ಟಿದವರು, ದೊಡ್ಡ ಕುಲದಲ್ಲಿ ಹುಟ್ಟಿದವರು, ದೊಡ್ಡ ಗುರುವಿನ ಶಿಷ್ಯ ಅಂತೆಲ್ಲ ಅನ್ಸ್ಕೊಂಡವರು, ನಮಗೆ ಇನ್ನೊಬ್ಬರಿಗೆ ಬಗ್ಲಿಕ್ಕೆ ಕಷ್ಟ ಆಗ್ತದೆ. ಸಾಮಾನ್ಯವಾಗಿ ಅಧಿಕಾರದಲ್ಲಿದ್ದವ್ರು ಇನ್ನೊಬ್ರಿಗೆ ಬಗ್ಗೋದಿಲ್ಲಲ್ಲ, ಹೇಗೋ ನಮಗೆ ಬಗ್ಗಲಿ ಜನ ಅಂತ ಅವ್ರು ಹೇಗೆ ನಿರೀಕ್ಷೆ ಮಾಡ್ತಾರ, ಹಾಗೆ ನಮಗೂ ಕೂಡ ಇದು ಕಷ್ಟನೇ ಆಗ್ತದೆ. ಸಾಮಾನ್ಯವಾಗಿ ಯಾರು ನಮಸ್ಕಾರ ಮಾಡಿದ್ರೆ ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ಅಷ್ಟೇ ಕೇಳಿ ಒಂದೆರಡು ಉಪಚಾರದ ಮಾತಾಡಿ ಸುಮ್ಮನೆ ಆಗಿಬಿಡ್ತೇವೆ. ಆದರೂ ಯಾರು ಬೇಕಾದ್ರೂ ನಮಸ್ಕಾರ ಮಾಡಿದ್ರು, ಸಣ್ಣ ಮಕ್ಕಳೇ ನಮಸ್ಕಾರ ಮಾಡಿದ್ರು, ಮತ್ತೆ ಯಾರೇ ನಮಸ್ಕಾರ ಮಾಡಿದ್ರು, ಕೈ ಆದರೂ ಮುಗಿಯೋದನ್ನು ಮೊದಲಿಂದ ರೂಢಿಸ್ಕೊಂಡಿದ್ದಾನೆ. ಚಿಕ್ಕ ಮಕ್ಕಳೇ ನಮಸ್ಕಾರ ಮಾಡಿದ್ರು, ಆ ಸಂದರ್ಭದಲ್ಲಿ ಅವರು ನೆಲ ಮುಟ್ಟಿ ನಮಸ್ಕಾರ ಮಾಡಿದ್ರು, ಕೈ ಮುಗಿಯೋದನ್ನು ರೂಢಿಸ್ಕೊಂಡಿದ್ದಾನೆ. ವಾಸ್ತವಿಕವಾಗಿ ಅವರಿಗೆ ದಂಡವತ್ ಪ್ರಣಾಮ ಮಾಡ್ಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ, ಯಾಕೆಂದ್ರೆ ಒಳಗೆ ಈ ಎಲ್ಲ ಗ್ರಹಿಕೆಗಳಿವೆ. ಒಮ್ಮೆ ಯಾರಿಗೋ ಕೆಲವರಿಗೆ ಹಿರಿಯರಾದವರಿಗೆ ದಂಡವತ್ ಪ್ರಣಾಮ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ, ನಾನು ಮಾಡಿದಾಗ, ಅಲ್ಲ ನೀನೇ ಸ್ವಯಂ ವಿದ್ವಾಂಸ ಅಂತ ಅವ್ರಿಗೆ ಯಾಕೆ ನೀನು ದಂಡವತ್ ಪ್ರಣಾಮ ಮಾಡಬೇಕು, ನೀನು ಮಾಡೋದೇನು ಅಷ್ಟೇನು ಸರಿ ಕಾಣಲಿಲ್ಲ ಅಂತ ನಾನು ಸುತ್ತಮುತ್ತಲು ಇದ್ದವ್ರು ಅಂದದ್ದಿದೆ.
ಅಂಥದ್ದೇ ಒಂದು ಉದಾಹರಣೆ. ನಮ್ಮ ಆತ್ಮೀಯ ವಿದ್ವಾಂಸರೇ ಒಬ್ರು, ನನಗಿಂತ ನನಗೆ ಸೀನಿಯರ್, ನನಗವ್ರು ಜೂನಿಯರ್, ವಯಸ್ಸಿನ ದೃಷ್ಟಿಯಿಂದ ಉಳಿದೆಲ್ಲ ಜೂನಿಯರ್ ಆದಂಥ ವ್ಯಕ್ತಿ. ಅವರು ಈ ಥರ ಒಂದು ಪ್ರಸಂಗದಲ್ಲಿ ಏನೋ ಒಂದು ಕಾರ್ಯಕ್ರಮ ಇತ್ಯಾದಿ ನಿಮಿತ್ತವಾಗಿ ಸೇರಿದಾಗ ಅಲ್ಲಿ ಬಂದಂಥವ್ರಿಗೆಲ್ರಿಗೂ ಕೂಡ ಬ್ರಾಹ್ಮಣ ಸಮುದಾಯದಲ್ಲೇ ಸೇರಿದವರಿಗೆ ಬಂಧುಗಳು ಮತ್ತು ಅವರೇನಷ್ಟು ಆಚಾರವಂತರ ಅಲ್ಲದೆ ಹೋದ್ರು ಕೂಡ ಅವರಿಗೆಲ್ಲ ನಮಸ್ಕಾರ ಮಾಡ್ತಿದ್ರಂತ. ಅದನ್ನು ನೋಡಿದವ್ರು ಇವ್ರು ಇನ್ನೊಬ್ರು, ಅಲ್ಲ ನೀನು ವಿದ್ವಾಂಸ, ನೀನು ಯಾಕೆ ಉಳಿದವ್ರಿಗೆ ಎಲ್ಲರಿಗೂ ಅವ್ರಿಗೆಲ್ಲರಿಗೂ ಯಾಕೆ ನಮಸ್ಕಾರ ಮಾಡಬೇಕು? ಹಿರಿಯರಿಗೆ, ತುಂಬ ದೊಡ್ಡವರಾದವರಿಗೆ, ಆಚಾರವಂತರಿಗೆ, ಜ್ಞಾನಿಗಳಾದವ್ರಿಗೆ ನಮಸ್ಕಾರ ಮಾಡಿದ್ರೆ ಸಾಕು, ಎಲ್ರಿಗೂ ಯಾಕೆ ಮಾಡ್ತಿದ್ದಿ ಅಂತ ಇವರು ಕೇಳಿದ್ರಂತ. ಆಗ ಅವ್ರೇನಂದ್ರು, ಸರಿ ಆಚಾರವಂತರಿಗೆ ದೊಡ್ಡವರಿಗೆ ನಮಸ್ಕಾರ ಮಾಡೇ ಮಾಡ್ತೇವೆ, ಕೆಲವರಿಗೆ ಬೇರೆಯವರಿಗೂ ಅಷ್ಟೇನು ಜ್ಞಾನ ಇಲ್ಲದೆ ಇದ್ರು, ಆಚಾರ ಇಲ್ಲದೆ ಇದ್ರು ಅವರಿಗೂ ಮಾಡ್ತೀನಲ್ಲ, ಯಾಕೆಂದ್ರೆ ಭಗವಂತ ಅವರಿಗೂ ಜ್ಞಾನ ಕೊಡು, ಅವರಲ್ಲೂ ನಡೆ ನುಡಿ ಆಚಾರ ವಿಚಾರ ಎಲ್ಲ ಸರಿ ಆಗಲಿ ಅನ್ನೋ ದೃಷ್ಟಿಯಿಂದ ಅವರಿಗೂ ಮಾಡ್ತೀನಿ ಅಂತ ಆ ವಿದ್ವಾಂಸ ಇವ್ರಿಗೆ ಹೇಳಿದ್ರು. ಆ ವಿದ್ವಾಂಸನ ಪರಿಚಯ ನನಗಿದೆ, ಹೇಳಿದವ್ರ ಪರಿಚಯನೂ ಇದೆ. ಆದರೆ ಆ ಹೇಳಿದವರು ಆ ವಿದ್ವಾಂಸ ನಮಸ್ಕಾರ ಮಾಡಿದ್ದನ್ನು ನೋಡಿದವ್ರು ನನಗಿದನ್ನು ಹೇಳಿದರು. ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ, ಇಂಥವ್ರು ನಾವೊಬ್ಬರೇ ಅಲ್ಲ, ಬಹುರತ್ನ ವಸುಂಧರ ಅಂತ. ಭೂಮಿ ಬಹಳ ದೊಡ್ಡದಿದೆ, ರತ್ನಗಳು ಅನೇಕ ಜನ ಇದ್ದಾರೆ ಈ ಜಗತ್ತಿನಲ್ಲಿ. ಯಾರ್ಯಾರಲ್ಲೋ ಏನೇನೋ ಅದ್ಭುತವಾದ ಅನುಸಂಧಾನಗಳಿರ್ತವೆ, ಮನಸ್ಸಿನಲ್ಲಿ ಆಲೋಚನೆ ಇರ್ತದೆ, ಭಗವಂತನ ಎಲ್ಲ ಕಡೆ ಕಾಣ್ತಿರ್ತಾರೆ. ಆ ಲಜ್ಜೆ ಬಿಟ್ಟು ಮಾಡ್ರಿ ಅಂತ ಬಂತಲ್ಲ ಇಲ್ಲಿ, ಲಜ್ಜೆ ನಮ್ಮನ್ನು ತಡೆ ಹಿಡಿತದೆ. ನಮಗಿರೋ ಸ್ಥಾನ ಮಾನ ಸಾಮಾನ್ಯವಾಗಿ ನಮ್ಮನ್ನು ತಡೆ ಹಿಡಿದು ಬಿಡ್ತದೆ, ಯಾಕೆ ಮಾಡಬೇಕು ಅಂತ ಅನಿಸ್ಬಿಡ್ತದೆ. ಆದರೆ ಅದನ್ನು ಬಿಟ್ಟು ಮಾಡ್ರಿ, ಮಾಡಿದ್ರಿಂದ ಅವರನ್ನು ತಿದ್ದು, ಅವರ ನಡೆ ನುಡಿ ಆಚಾರ ವಿಚಾರಗಳನ್ನು ತಿದ್ದು ಅಂತ ಅನ್ನೋದು ಅದು ಎರಡನೇದು, ಸೆಕೆಂಡರಿ. ಅದು ಮುಖ್ಯವಾಗಿ ನಮಗೇನಾಗಬೇಕಾಗಿದೆ ಅಂದರೆ ಭಗವಂತ ಅಲ್ಲಿದ್ದಾನೆ ಅಂತ ಅನ್ನೋದನ್ನು ಕಾಣಬೇಕಾಗಿದೆ. ನಾಳೆ ನಾವು ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ಇದು ನಮಗೆ ಸಾಧನ ಆಗ್ತದೆ ಅಂತ ಹೇಳ್ತಾರೆ. ಇಂಥ ಅನುಸಂಧಾನದಿಂದ, ಈ ಆಚಾರದಿಂದ ನಮಗೆ ಆ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ಶಾಸ್ತ್ರದ ವಿಷಯವನ್ನೇನೋ ಓದ್ತೀವಿ, ಪ್ರವಚನ ಮಾಡ್ತೀವಲ್ಲ, ಪ್ರವಚನ ಮಾಡಿದ್ದನ್ನು ಆಚರಣೆಗೆ ತರಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ, ಮನುಷ್ಯನ ಮನಸ್ಸು ಪಕ್ವ ಆಗ್ತದೆ ಅಂತ ಹೇಳ್ತಾರೆ. ಅಲ್ಲಿ ಆ ಭಾಗವತದ 11ನೇ ಸ್ಕಂದದ ಶ್ಲೋಕ ಏನು ಹೇಳಿದೆ ಅಂದರೆ, ತ್ರಿಕರಣಗಳಿಂದ ಮಾಡಬೇಕು ಅಂತ. ವಾಂಗ್ ಮನಃ ಕಾಯ ವೃತ್ತಿವಿಹೆ, ಮಾತಿನಿಂದ ಮಾಡ್ರಿ. ಬರೇ ಹೊರಗೆ ನಾವೆಲ್ಲರಿಗೂ ಈಗ ಏನಾಗಿದೆ ಕಾಲ, ಸಮಸ್ಯೆ ಹೇಗಿದೆ ಅಂದ್ರೆ, ಈಗಿನ ಕಾಲ ಹೇಗಿದೆ ಅಂದರೆ ಎಲ್ಲರೂ ನಮಸ್ಕಾರ ಅಂತಾರೆ ಹೊರಗೆ. ಯಾಕೆಂದ್ರೆ ಎಲ್ರಿಗೂ ಎಲ್ಲಿಂದ್ರೂ ಏನೋ ಆಗಬೇಕಾದ ಕೆಲಸ ಇರ್ತದೆ. ನಮಸ್ಕಾರ ಅಂತ ಅನ್ನದೆ ಹೋದ್ರೆ ಇವನೇನು ಅಹಂಕಾರದವನು, ಸೊಕ್ಕಿನವನು ಅಂತಾನೆ ಅಂತ ಹೇಳಿ ಪ್ರತಿಯೊಬ್ಬರು ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. ಕಾನೂನಿನ ಭಯ ಇದೆ, ಸಮಾಜದ ರೀತಿ ರಿವಾಜುಗಳ ಭಯ ಇದೆ, ಏನೇನೋ ಮಾಡ್ತಾರೆ. ಅದೇ ಆ ಭಯ ಅಲ್ಲ, ಪರಮಾತ್ಮನ ಭಯದಿಂದ ನಮಸ್ಕಾರ ಮಾಡಬೇಕು. ಮಾನಸಿಕವಾಗಿ ನಮಸ್ಕಾರ ಮಾಡುವುದನ್ನು ಅಭ್ಯಾಸ ಮಾಡ್ರಿ. ವಾಕ್, ಮನಸ್ಸು, ಕಾಯ, ಈ ಮೂಲಕ ಅಭ್ಯಾಸ ಮಾಡ್ರಿ ಅಂತ ಭಾಗವತ ಹೇಳೋದು. ಮತ್ತೆ ಇದು ಸುಭಾಷಿತ ಸಂಸ್ಕೃತದಲ್ಲಿದೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಾಂ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯ ಏಕಂ ಮಹಾತ್ಮನಾಂ. ಮಹಾತ್ಮರಿಗೂ ದುರಾತ್ಮರಿಗೂ ಏನು ವ್ಯತ್ಯಾಸ ಇರ್ತದಂದ್ರೆ, ಒಂದೇ ಶಬ್ದನೇ, ಮನಸ್ಸು, ಮಾತು ಮತ್ತು ಕೃತಿ, ಇವುಗಳಲ್ಲಿ ಒಂದೇ ರೀತಿಯಾಗಿರ್ತಾನೆ ಮಹಾತ್ಮ. ಮನಸ್ಸಿನಲ್ಲಿ ಒಂಥರ, ಮಾತಿನಲ್ಲಿ ಒಂಥರ, ಕೃತಿಯಲ್ಲಿ ಮತ್ತೊಂಥರ ಇರ್ತಾನೆ ದುರಾತ್ಮ ಅಂತ ಸಂಸ್ಕೃತ ಒಂದು ಸುಭಾಷಿತ ಹೇಳ್ತದೆ. ಇದು ಈ ಶ್ಲೋಕ 11ನೇ ಸ್ಕಂದದ ಶ್ಲೋಕ ಏನು ಹೇಳಿದೆ ಅಂದ್ರೆ, ಯಾವತ್ ಸರ್ವೇಷು ಭೂತೇಷು ಮದ್ಭಾವೋ ನೋಪಜಾಯತೆ, ಅವುಗಳನ್ನು ನೋಡಿದಾಗೆಲ್ಲ ನನ್ನ ಸ್ಮರಣೆ ಸಹಜವಾಗಿ ಬರಬೇಕು. ನೋಡಿದಾಗೆಲ್ಲ, ಹಾವು ನೋಡಿದಾಗ, ಹಂದಿ ನೋಡಿದಾಗ, ನಾಯಿ ನೋಡಿದಾಗ, ಬರೇ ಗೋವು ನೋಡಿದಾಗ ಅಲ್ಲ, ಯಾವೆಲ್ಲ ಪ್ರಾಣಿಗಳನ್ನು ನೋಡಿದಾಗಲೂ ನನ್ನ ಸ್ಮರಣೆ ಬರಬೇಕು. ಹಾಗೆ ಯಾರನ್ನ ನಾವು ನೀಚರು ಅಂತೆಲ್ಲ ಏನೇನೋ ಭಾವಿಸ್ತೇವೆ, ಯಾವ ಜನಜಾತಿ ವರ್ಗದವನೇ ಇರಲಿ, ಅವನು ನೋಡಿಕೊಳ್ಳಿ ಭಗವಂತನ ಸ್ಮರಣೆ ಆದರೂ ಬರಬೇಕು. ಅದಕ್ಕೆ ಹೇಳಿದ್ದು ಸ್ಮರಣೆ ಆದರೂ ಬರಬೇಕು ಅಂತ. ಪ್ರತ್ಯಕ್ಷ ಕಣ್ಣಿಗೆ ಕಾಣದೇ ಇರ್ಬೋದು, ಅಷ್ಟು ಸುಲಭ ಅಲ್ಲ ಅದು. ಸ್ಮರಣೆ ಆದರೂ ಬರಬೇಕಲ್ಲ. ಮದ್ಭಾವ ತತ್ತದ್ವ್ಯಾಪಾರ ಕರ್ತೃತಯ ಅವಸ್ಥಾನ ನಿಶ್ಚಯಪೂರ್ವಕಂ ಪ್ರತೀಕ ದರ್ಶನ ಕ್ಷಣ ಏವ ಮಮ ವಿಸ್ಮೃತಿ. ನಾಯಿ ಅದರ ಜೀವನ ನಡಿಬೇಕಾದ್ರೂ ಒಳಗೆ ಭಗವಂತ ಇರಲೇಬೇಕು. ಹಂದಿ ಅದರೊಳಗೂ ಭಗವಂತ ಇದ್ದು ಕೆಲಸ ಮಾಡಿಸಿದಾಗಲೇ ಹಂದಿ ಜೀವನ ನಡೆಸಿದೆ. ಮತ್ತೆ ಯಾವನೇ ಒಬ್ಬ ವ್ಯಕ್ತಿ
ಉನ್ನತ ಸ್ಥಾನದ ಉನ್ನತನೇ ಇರಬಹುದು, ನೀಚನೇ ಇರಬಹುದು, ಯಾರೇ ವ್ಯಕ್ತಿ ಇರಬಹುದು, ಒಳಗಿದ್ದು ಭಗವಂತ ಈ ಕೆಲಸಗಳನ್ನು ಮಾಡಿಸ್ತಾ ಇದ್ದಾನೆ. ಅವನು ಮಾಡಿಸದೆ ಹೋದ್ರೆ ಇದು ಯಾವುದೂ ಇರ್ತಾನೇ ಇರಲಿಲ್ಲ. ನಾನು ಪ್ರವಚನ ಹೇಳ್ತಾನೂ ಇರಲಿಲ್ಲ, ನೀವು ಕೇಳ್ತಾನೂ ಇರಲಿಲ್ಲ, ಮತ್ತಾರೋ ಆಳುವವರು ನಮ್ಮನ್ನು ಆಳ್ತಾನೂ ಇರಲಿಲ್ಲ, ನಾವು ಆಳಿಸಿಕೊಳ್ಳುವವರು ಆಳಿಸ್ಕೊಳ್ತಾನೂ ಇರಲಿಲ್ಲ ಅನ್ನೋ ಎಚ್ಚರ ಯಾವಾಗಲೂ ಇರಬೇಕಲ್ಲ. ಹೀಗೆ ಭಗವಂತ ನೆನಪಾದ್ರೂ ಬರ್ಬೇಕು, ಅಲ್ಲಿವರೆಗೂ ಮಾಡಲೇಬೇಕು ಅಂತ ಹೇಳ್ತಾರೆ. ಸಹಜವಾಗಿ ಅವುಗಳ ಸ್ಮರಣೆ ಬಾರದ ತನಕ ಅದು ಮಾಡಲೇಬೇಕು. ನನ್ನ ನೆನಪು ಮಾಡ್ಕೊಳ್ಬೇಕು. ನನ್ನ ಸ್ಮರಣೆ ಸಹಜವಾಗಿ ಬರ್ಲಿಕ್ಕೆ ತೊಡಗಿದ ಮೇಲೆ, ಎಲ್ಲಿ ಹೋದಲ್ಲೆಲ್ಲ ಒಳಗೆ ಭಗವಂತ ಇದ್ದಾನೆ ಅಂತ ಕಾಣ್ಲಿಕ್ಕೆ ತೊಡಗಿದ ಮೇಲೆ ಮುಂದೇನು ಮಾಡಬೇಕು? ಆಮೇಲೆ ಕಾಯಿಕ, ವಾಚಿಕ, ಮಾನಸಿಕ ಅಂತ 3 ನಮಸ್ಕಾರಗಳಲ್ಲಿ ಯಾವುದಾದ್ರೂ ಒಂದನ್ನು ಮಾಡಬಹುದು ಅಥವಾ 3 ಮಾಡಬಹುದು. ಅದಾದ್ಮೇಲೆ ಪ್ರಣಮೇಜಿತ್ಯೇತತ್ ನ ಮಾನಸ ವಂದನ ಮಾತ್ರ ಪರಂ. ನಮಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸಿನ ನಮಸ್ಕಾರ ಮಾಡಿಬಿಡ್ತೇನೆ ಅಷ್ಟೇ ಅಲ್ಲ. ಕಿಂ ನಾಮ ತ್ರಿವಿಧಸ್ಯಾಪಿ ವಂದನಸ್ಯ ವಿಧಾಯಕಮಿತ್ಯೇತತ್ ಸೂಚನಾಯ ವಾಂಗ್ ಮನಃ ಕಾಯ ವೃತ್ತಿಭಿ ಇತ್ಯೇತತ್ ಸೂಚಿತಂ. 3 ಥರದ ನಮಸ್ಕಾರ ಮಾಡಲೇಬೇಕು ಅಂತ ವಿಷ್ಣು ತೀರ್ಥರು ಅದನ್ನ ಒತ್ತಿ ಹೇಳಿದ್ದಾರೆ. ಬಹಳ ದೊಡ್ಡ ಜ್ಞಾನಿಗಳಿಗೆ ಸಾಧ್ಯ ಆಗ್ತದೆ. ನಮ್ಮಂಥವ್ರಿಗೆ ಎಲ್ಲ ಕಡೆ ನಮಸ್ಕಾರ ಮಾಡೋದು ಇದು ಹೇಗೆ ಸಾಧ್ಯ? ಹೋಗಿ ಆಕಳಿಗೆ ನಮಸ್ಕಾರ ಮಾಡ್ಬೋದು, ಹಾವಿಗೆ ನಮಸ್ಕಾರ ಮಾಡೋದು ಹೇಗೆ ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ? ಕತ್ತೆ ಹಾಕಿರುವ ಕ್ರೂರ ಪ್ರಾಣಿಗಳೆಲ್ಲ ನಮಸ್ಕಾರ ಮಾಡಿದ್ರೆ ಕೊಂದೇ ಹಾಕಿಬಿಡ್ತವೆ. ಕಾಲು ಮುಟ್ಟಿ ನಮಸ್ಕಾರ ಮಾಡ್ಲಿಕ್ಕೆ ಆಗದೆ ಹೋದ್ರು ಮೊದಲು ಅಂತರ್ಯಾಮಿಯ ಸ್ಮರಣೆ ಮಾಡ್ಕೊಳ್ರಿ. ಎಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೋ ಅಲ್ಲಿ ಮಾಡ್ರಿ ಅಂತ ಹೇಳಿದೆ. ಮಾಡ್ಲಿಕ್ಕೆ ಪೂರ್ಣವಾಗಿ ಮಾಡ್ಲಿಕ್ಕೆ ಆಗದೆ ಹೋದ್ರು ಕೂಡ ಮಾಡಿಯೇ ಮಾಡಬೇಕು ಅನ್ನೋದು ಕಡ್ಡಾಯ ಅಲ್ಲದೆ ಇರ್ಬೋದು. ಇದನ್ನೆಲ್ಲ ಎಲ್ಲ ವ್ಯಾಖ್ಯಾನಗಳು, ಭಾಗವತ, ಭಗವದ್ಗೀತೆ, ಸಾರೋದ್ಧಾರ ಎಲ್ಲವನ್ನೂ ನೋಡಿದ ಮೇಲೆ ಅದು ಹಾಗೊಂದು ತೀರ್ಮಾನ ಬಂತು ನನ್ನ ಮನಸ್ಸಿಗೆ. ಮಾಡಲೇಬೇಕು ಅಂತ ಅನ್ನೋದು ಕಡ್ಡಾಯ ಅಲ್ಲದೆ ಇರ್ಬೋದು, ಮಾಡಿದ್ರೆ ಬಹಳ ಒಳ್ಳೆಯದು. ಅದರಿಂದ ಮನುಷ್ಯನ ಅಹಂಕಾರ ಕಡಿಮೆ ಆಗ್ತದೆ. ಶ್ರೇಷ್ಠ ಕುಲದಲ್ಲಿ ಹುಟ್ಟಿದವನು, ದೊಡ್ಡ ಜ್ಞಾನಿ, ಮಹಾ ಅಂತಸ್ತುಳ್ಳವನು, ಹೀಗೆಲ್ಲ ಮನುಷ್ಯನಿಗೆ ಏನೊಂದು ಅಹಂಕಾರ ಇರ್ತದಲ್ಲ, ಆ ಅಹಂಕಾರ ಎಲ್ಲ ಅದರಿಂದ ಕಡಿಮೆ ಆಗ್ತದೆ. ಆ ಅಹಂಕಾರವನ್ನು ಕಡಿಮೆ ಮಾಡ್ಕೊಳ್ರಿ ಅಂತ ಅದಕ್ಕೆ ಶಾಸ್ತ್ರ ನಮ್ಮನ್ನು ಎಚ್ಚರಿಸೋದು. ಅದು ಹಿಂದೆ ಭಾಗವತ್ ಸಾರೋದ್ಧಾರದಲ್ಲೇ 1-2-3 ಶ್ಲೋಕಗಳನ್ನು ಉಚ್ಚರಿಸಿದ್ರು. ಅಹಂಕಾರ ಅನ್ನೋದೇನಿದೆ, ಭಗವಂತನನ್ನ ಕಾಣುವುದರಿಂದ ಮನುಷ್ಯನನ್ನ ತಡೀತದೆ. ಮನುಷ್ಯನಿಗೆ ಅದು ಪ್ರತಿಬಂಧಕ ಮಾಡ್ತದೆ ಅಂತ. ಇದು ಭಾಗವತದಲ್ಲಿ 8ನೇ ಸ್ಕಂದದಲ್ಲಿ ಬರುವಂಥ ಕೆಲವು ಶ್ಲೋಕಗಳಿವೆ. ಅವೇನು ಹೇಳ್ತವೆ ಅಂದ್ರೆ, ಯದಾ ಕದಾಚಿತ್ ಜೀವಾತ್ಮ ಸಂಸರನ್ ನಿಜ ಕರ್ಮಭಿ ನಾನಾಯೋನಿಶ್ವನೀಶೋಯಂ ಪೌರುಷೀಂ ಗತಿಮಾವೃಜಯತ್. ಕರ್ಮಕ್ಕನುಸಾರವಾಗಿ ನಾವು ಅನೇಕ ಜನ್ಮಗಳಂತೂ ತಾಳ್ತಾ ಇರ್ತೀವಲ್ಲ, ಹಾಗೆ ಜನ್ಮಗಳನ್ನು ತಾಳುವಾಗ ಪೌರುಷೀಂ ಗತಿಮಾವೃಜಯತ್. ಬೇರೆ ಯಾವ ಪ್ರಾಣಿಗೂ ಅಹಂಕಾರ ಬರೋದಿಲ್ಲ. ನಾಯಿ, ನರಿ, ಹಂದಿ, ಸಿಂಹ ಯಾವುದಕ್ಕೂ ಅಹಂಕಾರ ಬರೋದಿಲ್ಲ. ದುರ್ಗುಣ ಇರೋದೆಲ್ಲ ಮನುಷ್ಯನಿಗೆ ಮಾತ್ರ. ಹೊಟ್ಟೆಪಾಡಿಗಾಗಿ ಮಾಂಸನೂ ತಿಂತವೆ, ಮತ್ತೇನಾದ್ರು ತಿಂತವೆ ಪ್ರಾಣಿಗಳು, ಅವತ್ರ ವಿಷಯ ಬೇರೆ. ಮನುಷ್ಯನಾಗಿ ಹುಟ್ಟಿದಾಗ ಇವನಿಗೆ ಅಹಂಕಾರ. ಏನು ಅಹಂಕಾರ? ಜನ್ಮ ಕರ್ಮ ವಯೋ ರೂಪ ವಿದ್ಯೈಶ್ವರ್ಯ ಧನಾಧಿಭಿ ಯದ್ಯಸ್ಯ ನ ಭವೇತ್ ಸ್ತಂಭ ತತ್ರಾಯಂ ಮದನುಗ್ರಹ ಮಾನಸ್ತಂಭ ನಿಮಿತ್ತಾನಾಂ ಜನ್ಮಾದೀನಾಂ ಸಮಂತತಃ ಸರ್ವಶ್ರೇಯಃ ಪ್ರತೀಪಾನಾಂ ಅಂತ ಮುಹ್ಯನ್ನ ತತ್ಪರಃ ನಮತ್ಪರಃ ಅಂತ ಮಾತು. ಆ ಮನುಷ್ಯ ಜನ್ಮ ಬಂದಾಗ ಜನ್ಮದ ಕಾರಣದಿಂದ, ನಾನು ಎಲ್ಲಿ ಹುಟ್ಟಿದ್ದೀನಿ ಅನ್ನೋ ಕಾರಣದಿಂದ, ಕರ್ಮ, ನಾನು ಮಾಡುವ ಕೆಲಸಗಳು, ನನ್ನ ಕರ್ತವ್ಯ, ಅದರ ಮೂಲಕ, ವಯಸ್ಸಿನಲ್ಲಿ ಒಂದು ಅಹಂಕಾರ, ರೂಪ ಸೌಂದರ್ಯದಿಂದ ಅಹಂಕಾರ, ವಿದ್ಯಾ ಕಲಿತ ವಿದ್ಯೆಯ ಮೂಲಕ ಅಹಂಕಾರ, ಐಶ್ವರ್ಯ, ಧನ ಅಂದರೆ ಒಂದು ಬೇರೆ ಬೇರೆ ಥರದ ಧನ ಅಂದ್ರೆ ಒಂದು ಕರೆನ್ಸಿ, ಐಶ್ವರ್ಯ ಅಂದ್ರೆ ಉಳಿದ ಭೂಮಿ, ಕಾಣಿ ಮೊದಲಾದ ಸಂಪತ್ತು. ಇದೆಲ್ಲದರಿಂದಲೂ ಮನುಷ್ಯನಿಗೆ ಅಹಂಕಾರ ಬರುವ ಸಾಧ್ಯತೆ ಇದೆ. ಆದರೆ ಅಹಂಕಾರ ಅವನಲ್ಲಿ ಇರುವ ತನಕನೂ ನನ್ನ ಅನುಗ್ರಹ ಆಗೋದಿಲ್ಲ. ಯದ್ಯಸ್ಯ ನ ಭವೇತ್ ಸ್ತಂಭ. ಅಷ್ಟೆಲ್ಲ ಕೊಟ್ಟಾಗಲೂ, ಭಗವಂತ ನಮ್ಗೆ ಕೊಟ್ಟಾಗಲೂ ಅಹಂಕಾರ ಬರದೆ ಹೋದರೆ ಆವಾಗ ನನ್ನ ಅನುಗ್ರಹ ಆಗ್ತದೆ. ಇವೆಲ್ಲ ರೂಪ, ವಿದ್ಯೆ, ಐಶ್ವರ್ಯ ಇವೆಲ್ಲ ಏನಿವೆ
ಮನುಷ್ಯನಿಗೆ ಅಹಂಕಾರಕ್ಕೆ ಕಾರಣ ಆಗ್ತವೆ. ಸ್ತಂಭ, ಅಭಿಮಾನ, ಅಹಂಕಾರಗಳಿಗೆ ಸ್ತಂಭ ಅಂತ ನಾವು ಯಾಕಂತೀವಿ? ತುಂಬ ಸುಂದರವಾದ ಶಬ್ದ ಅದು. ಕಂಬವನ್ನು ಸ್ತಂಭ ಅಂತೀವಲ್ಲ, ಯಾಕೆಂದ್ರೆ ಕಂಬ ಯಾವತ್ತು ನೇರವಾಗಿ ಸೆಟೆದು ನಿಂತಿರ್ತದೆ, ಕಂಬ ಯಾವತ್ತು ಬಗ್ಗೋದಿಲ್ಲ. ಅಹಂಕಾರಕ್ಕೆ ಸಂಸ್ಕೃತದಲ್ಲಿ ಸ್ತಂಭ ಅಂತಾರೆ. ಕಂಬದಂತೆ ಮನುಷ್ಯ ಕಂಬದಂತೆ ಸೆಟೆದು ನಿಂತಿರ್ತಾನಂತ ಅಹಂಕಾರಿ. ಅವನು ಯಾರಿಗೂ ಬಗ್ಲಿಕ್ಕೆ ಹೋಗೋದಿಲ್ಲ. ಹೀಗೆ ರೂಪ, ಐಶ್ವರ್ಯ, ವಿದ್ಯೆ ಮೊದಲಾದದ್ದೆಲ್ಲ ಅಹಂಕಾರಕ್ಕೆ, ದುರಭಿಮಾನಕ್ಕೆ ಕಾರಣ ಆಗ್ತವೆ. ಅದಿದ್ದರೆ ಈ ಮುಂದಿನ ಎಲ್ಲ ಶ್ರೇಯಸ್ಸು, ಜ್ಞಾನ, ಭಕ್ತಿ, ವೈರಾಗ್ಯ, ಇದಕ್ಕೆಲ್ಲದಕ್ಕೂ ಈ ಅಹಂಕಾರ ಅಂತ ಅನ್ನೋದು ಪ್ರತಿಬಂಧಕ ಆಗ್ತದೆ. ಆದ್ದರಿಂದ ಅದರ ಬಗ್ಗೆ ಮನುಷ್ಯ ಅಹಂಕಾರ ಪಡಬಾರದು. ಅಹಂಕಾರ ಪಡಬಾರದು ಅಂತಿದ್ರೆ ಇಂಥ ಒಂದು ಉಪಾಸನೆಯನ್ನು ಮಾಡಬೇಕು. ಈ ಮನಸ್ಸಿನಿಂದ, ಮಾತಿನಿಂದ, ಕೃತಿಯಿಂದ ನಮಸ್ಕರಿಸುವುದನ್ನು ಅಭ್ಯಾಸ ಮಾಡಬೇಕು. ಮತ್ತೆ ಹೇಳಿದಂಥ ಅದು ಕಡ್ಡಾಯ ಅಲ್ಲದೆ ಇರ್ಬೋದು, ಆದರೆ ಮಾಡಿದರೆ ಬಹಳ ಶ್ರೇಷ್ಠ ಅಂತ ನನಗೆ ಈ ಎಲ್ಲ ಮನನ ಮಾಡಿದಾಗ ಅನಿಸಿತು. ಅಯಂ ಹಿ ಸರ್ವಕಲ್ಪಾನಾಂ ಸದ್ರೀಚೀನೋ ಮತೋ ಮಮ. ಭಗವಂತ ಹೇಳ್ತಾನೆ, ಮನಸ್ಸಿನಿಂದ, ಮಾತಿನಿಂದ, ಕೃತಿಯಿಂದ ಎಲ್ಲರನ್ನೂ ನಮಸ್ಕರಿಸುವುದೇನಿದೆ, ಇದು ಮನುಷ್ಯ ಮಾಡಬಹುದಾದ ಎಲ್ಲ ಉಪಾಸನೆಗಳಿಗಿಂತಲೂ ಅತ್ಯಂತ ಶ್ರೇಷ್ಠ. ಸಮಸ್ಯೆ ಏನು? ಸಂಸ್ಕೃತದ ಸಮಸ್ಯೆ ಏನಂದ್ರೆ ಸದ್ರೀಚೀನ ಅಂತ ಶಬ್ದ ಇದೆ. ಮಾಡಬಹುದಾದ ಉಳಿದೆಲ್ಲ ಕ್ರಿಯೆಗಳಲ್ಲೂ ಇದು ಸದ್ರೀಚೀನ. ಸದ್ರೀಚೀನ ಅಂದ್ರೆ ಶ್ರೇಷ್ಠ ಅಂತ ಕೆಲವರು ಅರ್ಥ ಬರೆದಿದ್ದಾರೆ. ಸದ್ರೀಚೀನ ಅದಷ್ಟೇ ಅಲ್ಲ, ಸಾಧಾರಣ ಅಂತ ಇನ್ನೊಬ್ಬರು ಅರ್ಥ ಬರೆದಿದ್ದಾರೆ. ಸಾಧಾರಣ ಅಂದ್ರೆ ಏನು? ಅನೇಕ ಥರದ ಅಧಿಕಾರಿಗಳಿರ್ತಾರಲ್ಲ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈಗ ಎಲ್ಲ ಥರದ ಅಧಿಕಾರಿಗಳಿದ್ದಾರೆ. ಎಲ್ಲರೂ ಒಂದೇ ರೀತಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ಬೇಕಾಗ್ತದೆ. ಆದರೆ ಇದೊಂದು ಉಪಾಸನೆ ಏನಿದೆಯಲ್ಲ, ಭಗವಂತನ ಎಲ್ಲ ಕಡೆ ಕಾಣುವ ಉಪಾಸನೆ ಏನಿದೆ, ಇದು ಎಲ್ರಿಗೂ ಸಮಾನ. ಸಾಧಾರಣ ಅಂದ್ರೆ ಕ್ಷುಲ್ಲಕ ಅಂತ ಅರ್ಥ ಅಲ್ಲ, ಎಲ್ಲರೂ ಮಾಡ್ಬೇಕಾದ್ದನ್ನ ಅಂತ ಒಂದರ್ಥ. ಇನ್ನೊಂದು ಎಲ್ಲ ಉಪಾಸನೆಗಳಿಗಿಂತಲೂ ಇದು ಶ್ರೇಷ್ಠ ಅಂತ ಇನ್ನೊಂದು ಅರ್ಥ. ಹೀಗೆ ತುಂಬಾ ದೊಡ್ಡ ಜ್ಞಾನಿಗಳಾದವ್ರು ಮಾತ್ರ ಮಾಡ್ಬೇಕು ಇದನ್ನ, ಅವ್ರಿಗೆ ಮಾತ್ರ ಎಲ್ಲ ಕಡೆ ಭಗವಂತನ ಕಾಣುವುದು ಸಾಧ್ಯ, ನಮ್ಮಂಥವ್ರಿಗೆ ಇದು ಕಾಣುವುದು ಸಾಧ್ಯ ಇಲ್ಲ, ಅದರಿಂದ ನಾವು ಮಾಡಬಾರದು ಅಂತನೂ ಕೆಲವರು ಅರ್ಥ ಮಾಡುವ ಸಾಧ್ಯತೆ ಇದೆ. ಹಾಗಲ್ಲ, ಎಲ್ಲರೂ ಜ್ಞಾನಿಗಳು, ಅಜ್ಞಾನಿಗಳು ಎಲ್ಲರೂ ಕೂಡ ಅವರೆಲ್ಲರಿಗೂ ಇದು ಸಮಾನ, ಮಾಡಲೇಬೇಕಾದಂಥ ಉಪಾಸನೆ. ಹಾಗೆ ಮಾಡಿದಾಗಲೇ ಅಹಂಕಾರ ಕಡಿಮೆ ಆಗ್ತದೆ, ಇಲ್ಲದೆ ಹೋದರೆ ಆ ವ್ಯಕ್ತಿದ ಅಹಂಕಾರ ಕಡಿಮೆ ಆಗೋದಿಲ್ಲ ಅಂತ ನಂದೊಂದು ವಿಶ್ಲೇಷಣೆ. ಅದಕ್ಕೆ ಹೀಗೆ ಅವನು ಮಾಡಿದಾಗ ಸಮಾಜದಲ್ಲಿ ಒಂದು ಆ ವ್ಯಕ್ತಿಯ ಜ್ಞಾನ, ಭಕ್ತಿ, ವೈರಾಗ್ಯ ಇವೆಲ್ಲ ಹೆಚ್ಚುತ್ತವೆ, ಅವನಿಗೆ ಸಾಧನೆ ಆಗ್ತದೆ. ಸಮಾಜದಲ್ಲಿ ಸಾಮರಸ್ಯನೂ ಕೂಡ ಮೂಡ್ತದೆ. ಅನೇಕ ಕಾರಣಗಳಿಂದ ಸಮಾಜದಲ್ಲಿ ಸಾಮರಸ್ಯ ಇಲ್ಲ ಇವತ್ತು. ಹಿಂದೆ ಭಗವದ್ಗೀತೆ ಕೇಳುವಾಗ ಅದನ್ನೆಲ್ಲ ನೋಡಿದ್ದೇವೆ. ಎಷ್ಟು ಥರದ ವೈಷಮ್ಯಗಳಿವೆ ಜನ, ಜಾತಿ, ವರ್ಗ ಇತ್ಯಾದಿಗಳ ನಡುವೆ, ಧರ್ಮ, ಒಂದು ಧರ್ಮ ಇನ್ನೊಂದು ಧರ್ಮದ ನಡುವೆ ಎಷ್ಟು ಥರದ ಅಪನಂಬಿಕೆಗಳಿವೆ, ಎಷ್ಟು ಥರದ ದ್ವೇಷಗಳಿವೆ. ಇಷ್ಟೆಲ್ಲ ಇರುವಂಥ ಈ ಸಮಾಜದಲ್ಲಿ ಸಾಮರಸ್ಯ ಮೂಡಲಿಕ್ಕೂ ಕೂಡ ಇದು ಸಾಧ್ಯ ಆಗ್ತದೆ. ಹಾಗೆ ವೈಯಕ್ತಿಕವಾಗಿ ಸಾಧನೆಯ ದೃಷ್ಟಿಯಿಂದಲೂ ಕೂಡ ಇದು ಬಹಳ ಮಹತ್ವದ್ದಾಗ್ತದೆ. ಅದಕ್ಕಾಗಿ ಇಂಥದನ್ನು ಮಾಡೋದನ್ನು ರೂಢಿಸ್ಕೊಳ್ಬೇಕು ಅಂತ ಇದನ್ನೆಲ್ಲ ನೋಡಿದಾಗ ನನಗೆ ಕಾಣಿಸ್ತು. ಅದನ್ನು ನಿಮ್ಮ ಎದುರಿಗೆ ಹಂಚಿಕೊಂಡಿದ್ದೇನೆ ಅಷ್ಟೆ. ಮಕ್ಕಳಿಗೆ ಅಂಥದನ್ನೆಲ್ಲ ನಾವು ರೂಢಿ ಮಾಡಿಸಿದರೆ ಮಕ್ಕಳು ವಾಸ್ತವಿಕ ಅರ್ಥದಲ್ಲಿ ಧಾರ್ಮಿಕರಾಗ್ತಾರೆ, ಮತ್ತು ವಾಸ್ತವಿಕ ಅರ್ಥದಲ್ಲಿ ಅವರು ಜಾತ್ಯತೀತರು ಕೂಡ ಆಗ್ತಾರೆ. ಇದು ಭಗವದ್ಗೀತೆ ಹೇಳುವಾಗ ಹೇಳಿದೆ, ಮತ್ತು ಈಗಲೂ ಕೂಡ ಅದನ್ನು ಹೇಳ್ತಿದ್ದೇನೆ. ನಮ್ಮ ಯಾವ ಧಾರ್ಮಿಕ ನಿರ್ಬಂಧಗಳನ್ನು ಮನೆಯಲ್ಲಿ ನಾವು ಮಾಡುವಂಥ ಶೀಲ, ಆಚರಣೆಗಳು, ಮಡಿ ಮೇಲಿಗೆಗಳು, ಅದ್ಯಾವುದನ್ನು ನಾವು ಸಡಿಲಿಸ್ಕೊಳ್ಬೇಕಾಗಿಲ್ಲ. ಆಹಾರ, ನಮ್ಮ ಆಹಾರ ಪದ್ಧತಿಗಳು, ವಿವಾಹ, ಇದಕ್ಕೆ ಸಂಬಂಧಪಟ್ಟಂತೆ ನಾವೇನು ನಿರ್ಬಂಧಗಳನ್ನು ಆಚರಿಸ್ತಾ ಇದ್ದೇವೆ, ಅದ್ಯಾವುದನ್ನು ಸಡಿಲಿಸ್ಕೋಬೇಕು ಅಂತಂದ್ರೆ ಅರ್ಥ ಅಲ್ಲ ಇದಕ್ಕೆ. ಆದರೆ ಬದಲಾಗಬೇಕಾಗಿರುವುದು ಮನಸ್ಸು. ಭಗವಂತ ಎಲ್ಲ ಕಡೆ ಇದ್ದಾನೆ ಅನ್ನುವ ಎಚ್ಚರ ಮಾತ್ರ ಎಲ್ಲ ಕಡೆ ಮೂಡಬೇಕು. ಪ್ರತಿಮಾವದ್ಧರೇ ರೂಪಂ ತಿರ್ಯಂಗರ ಸುರಾದಯ. ತಿರ್ಯಕ್ ಪ್ರಾಣಿಗಳು, ಅಡ್ಡ ಸಂಚಾರ ಮಾಡುವ ಪ್ರಾಣಿಗಳು, ನರರು, ಸುರರು ಎಲ್ಲರೂ ಭಗವಂತನ ಪ್ರತೀಕಗಳು.
ಶಿಲಾವತ್ ಪ್ರತಿಮೆ ವೇಷ ವಿಷ್ಣುವ್ರ ಲೋಕ ಚತುರ್ದಶಿ, 14 ಲೋಕಗಳು ಭಗವಂತನ ಪ್ರತೀಕಗಳು ಅಂತೆಲ್ಲ ಶಾಸ್ತ್ರ ಅನೇಕ ಕಡೆ ಹೇಳೇ ಇದೆ. ಜಗತ್ತಿನ ಪ್ರತಿಯೊಂದು ಕೂಡ ಭಗವಂತನ ಪ್ರತಿಬಿಂಬವೇ, ಅವನ ಬಿಂಬ ಪ್ರತಿಯೊಂದು ಕೂಡ ಅವನ ಪ್ರತಿಬಿಂಬವೇ. ಪ್ರಾಣಿಯಲ್ಲಿ ಭಗವಂತ ಇದ್ದಾನೆ ಅಂತ ನಮ್ಗೆ ಅನುಸಂಧಾನ ಬರ್ಲಿಕ್ಕೆ ಸಾಧ್ಯ ಆಗೋದಾದ್ರೆ, ಮನುಷ್ಯನಲ್ಲಿ ಭಗವಂತ ಇದ್ದಾನೆ ಅಂತ ಯಾಕೆ ಅನುಸಂಧಾನಕ್ಕೆ ಬರಬಾರ್ದು? ನಮ್ಮ ಮನಸ್ಸನ್ನು ನಾವು ಯಾಕೆ ತಿದ್ಕೊಳ್ಬಾರ್ದು? ಮಾನಸಿಕ ನಮಸ್ಕಾರವನ್ನು ಮೊದಲು ಅಭ್ಯಾಸ ಮಾಡ್ಕೋಬೇಕು, ದೈಹಿಕ ನಮಸ್ಕಾರ ಮತ್ತೆ ವಾಚನಿಕ ನಮಸ್ಕಾರ ಆಮೇಲೆ ಅಂತ ಬಂತಲ್ಲ. ಮಾನಸಿಕ ನಮಸ್ಕಾರ ಅಂದ್ರೆ ಇದು, ಆ ವ್ಯಕ್ತಿಯ ಬಗ್ಗೆ ತಾತ್ಸಾರ ತಾಳದೆ ಅವ್ನು ಬಂದ ಕೂಡಲೇ ನಮ್ಮ ಮನಸ್ಸು ಪ್ರಸನ್ನ ಆಗಬೇಕು. ಜಾತಿಯ ಕಾರಣದಿಂದ, ಅಂತಸ್ತಿನ ಕಾರಣದಿಂದ ವ್ಯಕ್ತಿಯನ್ನು ನೋಡಿದ ಕೂಡಲೇ ನಮ್ಮ ಮನಸ್ಸು ಉದ್ವೇಗಗೊಳ್ಳಬಾರ್ದು. ಅದನ್ನ ಭಾಗವತವೂ ಹೇಳಿದೆ, ಭಗವದ್ಗೀತೆಯೂ ಹೇಳಿದೆ. ಹಿಂದೆ ಅದನ್ನು ಹೇಳಿದ್ದೆ, ಯಸ್ಮಾನ್ ನೋದ್ವಿಜತೆ ಲೋಕಃ ಲೋಕಾನ್ ನೋದ್ವಿಜತೆ ಚಯಃ. ವೈಷಮ್ಯಗಳು ಹಾಗೆ ಮುಂದುವರಿತಾ ಹೋದರೆ, ದುರ್ಬುದ್ಧಿಗಳು ಹಾಗೆ ಮುಂದುವರಿತಾ ಹೋದರೆ, ನಮ್ಮನ್ನು ನೋಡಿದ ಕೂಡಲೇ ಜಗತ್ತು ಉದ್ವಿಗ್ನ ಆಗ್ತದೆ. ಯಾವುದ್ಯಾವುದೋ ಕಾರಣದಿಂದ, ಯಾವ ಜಾತಿಗೆ ಸೇರಿದವನು, ಯಾವ ಅಧಿಕಾರ ಇದ್ದಲ್ಲಿದ್ದವನು, ಅಂತಸ್ತುಳ್ಳವನು, ಅಧಿಕಾರ ಉಳ್ಳವನು, ಶ್ರೀಮಂತಿಕೆ ಉಳ್ಳವನು ಅನ್ನೋ ಕಾರಣದಿಂದಾಗಿ ನಮ್ಮನ್ನು ನೋಡಿದ ಕೂಡಲೇ ಜಗತ್ತಿಗೆ ಉದ್ವೇಗ ಆಗ್ತದೆ. ಅದು ಸಾಧನೆಗೆ ಯಾವ ದೃಷ್ಟಿಯಿಂದ ಪೂರಕ ಅಲ್ಲ, ಹೊರತು ಬಾಧಕವೇ ಅದು. ನಮ್ಮನ್ನು ನೋಡಿ ಇನ್ನೊಬ್ರಿಗೆ ಉದ್ವೇಗ ಆಗಬಾರ್ದು, ಮತ್ತು ಇನ್ನೊಬ್ರು ನೋಡಿ ನಮಗೂ ಉದ್ವೇಗ ಆಗಬಾರ್ದು. ಅದನ್ನೆಲ್ಲ ಮೀರಿದವನಿಗೆ, ಎದುರಿಗೆ ಬಂದಿರುವ ವ್ಯಕ್ತಿ ಯಾವ ಪಂಗಡ, ಯಾವ ಜಾತಿ ಇತ್ಯಾದಿಗಳಿಗೆ ಸಂಬಂಧಪಟ್ಟವನು ಅನ್ನೋದನ್ನೇನೂ ಗಮನಕ್ಕೆ ತಗೊಳ್ಳದೆ ಭಗವಂತನ ಪ್ರತೀಕ ಇದು ಅಂತ ನೋಡಿದವನಿಗೆ ಎದುರಿಗಿದ್ದ ಯಾವುದೇ ವ್ಯಕ್ತಿ ಬಂದರೂ ಇವನಿಗೆ ಉದ್ವೇಗ ಆಗೋದಿಲ್ಲ. ಈ ಭಾವನೆ ಇವನಲ್ಲಿ ಬೇರೆ ಬಿಟ್ಟಿದೆ ಅಂತ ಆದರೆ, ಅಂಥ ಸದ್ಭಾವನೆ, ಹರಿಭಾವನ, ಭಗವದ್ ಭಾವನೆ ಅವನಲ್ಲಿ ಬೇರೆ ಬಿಟ್ಟಿದೆ ಅಂತಾದರೆ, ಅದು ಆ ಭಾವನೆ ಉಳಿದ ಕಡೆ ಎಲ್ಲರ ಮೇಲೂ ಪರಿಣಾಮ ಬೀರುತ್ತದೆ. ಮಹಾನಾರಾಯಣ ಉಪನಿಷತ್ತು ಅದನ್ನು ಹೇಳ್ತದೆ, ಯಥಾ ಸಂಪುಷ್ಪಿತಸ್ಯ ವೃಕ್ಷಸ್ಯ ದೂರಾತ್ ಗಂಧೋ ವಾತಿ ಇವಂ ಪುಣ್ಯಸ್ಯ ಕರ್ಮಣಃ ಅಂತ. ನಮ್ಮ ಮನಸ್ಸಿನಲ್ಲಿ ಸದ್ಭಾವನೆ ಇದ್ದರೆ ಅದು ಎಲ್ಲ ಕಡೆನೂ ಹರಡೇ ಹರಡ್ತದೆ. ಸದ್ಭಾವನೆ ಅದು ಸುಗಂಧ ಇದ್ದಾಗೆ, ಹೂ ಬಿಟ್ಟ ಮರದ ಸುಗಂಧ ದೂರದ ಕಡೆನೂ ತಿಳಿದು ಬರ್ತದೆ. ನಹಿ ಕಸ್ತೂರಿಕಾಮೋದ ಶಪಥೇನ ವಿಭಾವ್ಯತೆ. ಕಸ್ತೂರಿ ಅಂತ ಭಾರಿ ಸುಗಂಧದ ಸಂಗತಿ, ಅದು ಒಂದು ವಸ್ತು ನಮಗೆಲ್ಲರಿಗೂ ಗೊತ್ತಿದೆ. ಇದು ಕಸ್ತೂರಿ, ಇದು ಬಹಳ ಸುಗಂಧವಾಗಿದೆ ಅಂತ ಬನ್ನಿ ಅಂತ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿಲ್ಲ ಯಾರು. ಅದು ಸುಗಂಧ ಸುತ್ತಮುತ್ತಲು ಪಸರಿಸ್ತದೆ. ಹಾಗೆ ಸತ್ಕರ್ಮದ ಸುಗಂಧ, ಏವಂ ಪುಣ್ಯಸ್ಯ ಕರ್ಮಣಃ. ನಮ್ಮ ನಡೆ, ನಮ್ಮ ನುಡಿ, ಅದರ ಮೂಲಕ ನಮ್ಮ ಮನಸ್ಸಿನ ಆ ಭಾವನೆಯ ಸುಗಂಧ ಅದು ಎಲ್ಲ ಕಡೆ ಹರಡಿದರೆ ಆವಾಗ ನಮ್ಮನ್ನು ನೋಡಿದರೆ ಯಾರಿಗೂ ಉದ್ವೇಗ ಆಗೋದೇ ಇಲ್ಲ. ಹಾಗೆ ಇನ್ನೊಬ್ಬರನ್ನ ನೋಡಿದರೆ ನಮಗೂ ಕೂಡ ಉದ್ವೇಗ ಆಗೋದಿಲ್ಲ. ಸಮಾಜದಲ್ಲಿ ಕೆಲವು ಬಾರಿ ಏನಾದರೂ ಅನನುಕೂಲಗಳು ನಮ್ಗೆ ಆಗಬಹುದು. ಸಮಾಜದಲ್ಲಿ ನಡೆದಿದ್ದೀವಿ ಅಂದರೆ ಎಲ್ಲ ಕಡೆನೂ ಒಂದೇ ಥರ ಇರ್ತದಂತ ಏನಿಲ್ಲ. ಆದರೆ ಏನಿದ್ರೂ ಎಲ್ಲವೂ ಭಗವಂತನ ಪ್ರತೀಕವೇ. ಒಂದು ವೇಳೆ ಏನಾದರೂ ನಮಗೇನಾದರೂ ತೊಂದರೆನೇ ಆಗಿದ್ರು ಪ್ರಾರಬ್ಧ ಕರ್ಮವಶಾತ್ ಅದು ಆಯಿತು. ಅಲ್ಲಿ ಭಗವಂತನ ಸನ್ನಿಧಾನ ಏನು ಇಲ್ಲದೆ ಹೋಗಲಿಲ್ಲ. ನಮ್ಮಲ್ಲೂ ಇದೆ, ಎದುರುಗಡೆ ಇರೋ ಪ್ರಾಣಿಗಳಲ್ಲೂ ಇದ್ದೇ ಇದೆ ಅನ್ನೋ ಎಚ್ಚರ ಮಾತ್ರ ನಮಗೆ ಯಾವತ್ತೂ ತಪ್ಪಬಾರದು ಅಂತ ಅದರ ಒಂದು ಆಲೋಚನೆ. ಅಷ್ಟನ್ನ ಇವತ್ತಿನ ಭಾಗದಲ್ಲಿ ಹೇಳಿ ಮುಗಿಸಿದ್ದೇನೆ. ಒಂದು 2-3 ಜನ ಕೆಲವರು ವಿದ್ವಾಂಸರ ಜೊತೆ ಮತ್ತು ಉಳಿದವ್ರ ಜೊತೆನೂ ಕೂಡ ಇದನ್ನೆಲ್ಲ ಚರ್ಚೆ ಮಾಡಿದಾಗ ಇಷ್ಟು ನನಗೇನು ಮಥನಕ್ಕೆ ಬಂದಿದೆ ಅದನ್ನು ಹೇಳಿದ್ದೇನೆ. ಮಾಡದೇ ಇದ್ರೂ ತಪ್ಪಿರ್ಲಿಕ್ಕಿಲ್ಲ, ಮಾಡಿದರೆ ಒಳ್ಳೆಯದು, ನಮ್ಮ ಸಾಧನೆಗೆ ಅದು ಪೂರಕ ಅಂತಿಷ್ಟು ಮಥನದ ಅರ್ಥ. ಮುಂದೆ ಭಾಗವತವನ್ನು ಹೇಳುವಾಗ ಇನ್ನೊಂದು ಬಾರಿ ಅದನ್ನು ಹೇಳೋ ಪ್ರಯತ್ನ ಮಾಡ್ತೇನೆ. ಈ ಭಾಗಕ್ಕೆ ಭಾಗವತ ತಾತ್ಪರ್ಯ ಆಚಾರ ಬರೋದಿಲ್ಲ, ಆದ್ದರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಆಚಾರ ಏನೂ ಬರೋದಿಲ್ಲ, ಆದ್ದರಿಂದ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತನ್ನು ಇದಕ್ಕೆ ಸ್ವಲ್ಪ ಹೊಂದಿಸ್ಕೋಬೇಕಾಯ್ತು. ಆ ಎಲ್ಲ ದೃಷ್ಟಿಯಿಂದ ಅದನ್ನು ಹೇಳಬೇಕಾಯ್ತು. ಇದ್ರ ಬಗ್ಗೆ ನನ್ನ ಮಾತನ್ನೆಲ್ಲ ನೀವು ಕೇಳಿ ಎಲ್ಲರೂ ಕೂಡ ಪ್ರಭಾವಿತರೇ ಆಗಬೇಕಂತ ಏನಿಲ್ಲ. ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ಅದ್ರ ಬಗ್ಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಇದ್ದರೆ ಅದನ್ನು ಕೂಡ ನೀವು ವ್ಯಕ್ತವಾಗಿ ಹಂಚ್ಕೋಬಹುದು. ಅದನ್ನ ಇಲ್ಲಿವರೆಗೆ ಹೇಳಿದ್ದೀನಿ. ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ.